ಕರ್ತನಾದ ಯೇಸುವಿನ ನಾಮದಲ್ಲಿ ಇವತ್ತಿನ ಆರಾಧನೆಗೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಪವಿತ್ರ ತಂದೆಯ ಸನ್ನಿಧಿಯಲ್ಲಿ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಬಲದಿಂದ ಇಂದು ನಾವು ಆರಾಧಿಸಿ ಸ್ತುತಿಸಿ ಕೊಂಡಾಡುವ ಯೇಸು ಒಳ್ಳೆಯವನು. ಹಾಲೆಲುಯ. ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ. ಆತನು ಅದ್ಭುತ ಕೃತ್ಯಗಳನ್ನು ನಡೆಸಿದ್ದಾನೆ. ಆತನ ಬಲಗೈಯು ಪರಿಶುದ್ಧ ಬಾಹು ಜಯವನ್ನುಂಟು ಮಾಡಿದೆ. ಯೆಹೋವನು ತನ್ನ ರಕ್ಷಣೆಯನ್ನು ಪ್ರಕಟಿಸಿದ್ದಾನೆ. ಜನಾಂಗಗಳೆದುರಿಗೆ ತನ್ನ ನೀತಿಯನ್ನು ತೋರ್ಪಡಿಸಿದ್ದಾನೆ. ಆತನು ಇಸ್ರಾಯೇಲ್ನ ಮನೆತನದವರ ಕಡೆಗಿದ್ದ ತನ್ನ ಪ್ರೀತಿ ಸತ್ಯತೆಗಳನ್ನು ನೆನಪು ಮಾಡಿಕೊಂಡಿದ್ದಾನೆ. ಭೂಲೋಕದ ಎಲ್ಲ ಕಡೆಯವರು ನಮ್ಮ ದೇವರ ರಕ್ಷಾ ಕಾರ್ಯವನ್ನು ನೋಡಿದ್ದಾರೆ. ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ, ಹರ್ಷಿಸಿರಿ, ಉತ್ಸಾಹ ಧ್ವನಿ ಮಾಡಿರಿ. ಕಿನ್ನರಿಯೊಡನೆ ಯೆಹೋವನನ್ನು ಸ್ತುತಿಸಿರಿ. ಕಿನ್ನರಿಯನ್ನು ನುಡಿಸುತ್ತಾ ಭಜಿಸಿರಿ. ತುತ್ತೂರಿಗಳನ್ನು ಕೊಂಬನ್ನು ಊದುತ್ತಾ ಯೆಹೋವ ರಾಜನಿಗೆ ಜಯಘೋಷ ಮಾಡಿರಿ. ಯೆಹೋವನ ಮುಂದೆ ಸಮುದ್ರವು ಅದರಲ್ಲಿರುವ ಎಲ್ಲವೂ, ಭೂಮಿಯು ಅದರ ನಿವಾಸಿಗಳು ಘೋಷಿಸಲಿ. ನದಿಗಳು ಚಪ್ಪಾಳೆ ಹೊಡೆಯಲಿ, ಪರ್ವತಗಳೆಲ್ಲ ಉತ್ಸಾಹ ಧ್ವನಿ ಮಾಡಲಿ. ಆತನು ಭೂನಿವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಬರುತ್ತಾನೆ. ಆತನು ಲೋಕಕ್ಕೆ ನೀತಿಗನುಸಾರವಾಗಿಯೂ ಜನಾಂಗಗಳಿಗೆ ಯಥಾರ್ಥವಾಗಿಯೂ ತೀರ್ಪು ಕೊಡುವವನು. ಹಾಲೆಲುಯ. ಆಮೆನ್. ನಿಮಗೆ ಆರಾಧನೆ, ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಯೇಸುವೇ ನಿಮಗೆ ಆರಾಧನೆ, ಯೇಸುವೇ ನಿಮಗೆ ಸ್ತೋತ್ರ 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 ಯೇಸುವೇ ನಿಮಗೆ ಆರಾಧನೆ. ಕಣಿವೆಯಲ್ಲೂ ಸ್ತುತಿಪೆ, ಪರ್ವತ ಮೇಲೂ ಸ್ತುತಿಪೆ, ನಂಬಿದಾಗ ಸ್ತುತಿಪೆ, ಅನುಮಾನದಲ್ಲೂ ಸ್ತುತಿಪೆ, ಒಂಟಿಯಾಗಿ ಸ್ತುತಿಪೆ, ಗುಂಪಿನಲ್ಲೂ ಸ್ತುತಿಪೆ. ಕಾರಣ ಸ್ತುತಿಯೊಂದು ಸಮುದ್ರ, ನನ್ನ ಶತ್ರು ಮುಳುಗುವ. ನಾವು ಉಸಿರಿರುವವರೆಗೂ ನಾ ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ, ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು. ಹರ್ಷದಲ್ಲೂ ಸ್ತುತಿಪೆ, ಅನುಮಾನದಲ್ಲೂ ಸ್ತುತಿಪೆ. ನನ್ನ ಸ್ತುತಿಯನ್ನು ತರಣ ನಿನ್ನೆ ಅಧಿಕಾರನು. ನನ್ನ ಸ್ತುತಿಯೊಂದು ಆಯುಧ, ಅದು ಶಬ್ದಕ್ಕೂ ಹೆಚ್ಚು. ನನ್ನ ಸ್ತೋತ್ರದ ಕೂಗು ಯೆರಿಕೋವಿನ ಬೀಡು. ನಾ ಉಸಿರಿರುವವರೆಗೂ ನಾ ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು.
ಮೌನವಾಗದಿರುವೆ ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ನಾ ಮೌನವಾಗದಿರುವೆ ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ಸ್ತುತಿ ಮಾಡುವೆ ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ, ಸ್ತುತಿ ಮಾಡುವೆ ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ ಮನವೇ ಸ್ತುತಿ ಮಾಡು. ಬರುವಂತ ಕಾರ್ಯ ಸ್ತುತಿಸುವೆ, ಆಳುವರನ್ನ ಸ್ತುತಿಸುವೆ, ಮರಣವ ಜಯಿಸಿದ ಎದ್ದವನ ಸ್ತುತಿಸುವೆ, ನಂಬಿಗಸ್ತನ ಸ್ತುತಿಸುವೆ, ಸತ್ಯ ದೇವನ ಸ್ತುತಿಸುವೆ, ನಿನ್ನಂತ ಶ್ರೇಷ್ಠನು ಯಾರೂ ಇಲ್ಲ. ಪರಮಾಧಿಕಾರಿಯ ಸ್ತುತಿಸುವೆ, ಆಳುವನನ್ನ ಸ್ತುತಿಸುವೆ, ಮರಣವ ಜಯಿಸಿದ ಎದ್ದವನ ಸ್ತುತಿಸುವೆ, ನಂಬಿಗಸ್ತನ ಸ್ತುತಿಸುವೆ, ಸತ್ಯ ದೇವನ ಸ್ತುತಿಸುವೆ, ನಿನ್ನಂತ ಶ್ರೇಷ್ಠನು ಯಾರೂ ಇಲ್ಲ. Praise the Lord, oh my soul. God, praise the Lord, oh my soul. ಸ್ತುತಿ ಮಾಡುವೆ ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ ಮನವೇ ಸ್ತುತಿ ಮಾಡು. ನಾ ಮೌನವಾಗದಿರುವೆ ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ನಾ ಮೌನವಾಗದಿರುವೆ ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ನಾ ಮೌನವಾಗದಿರುವೆ, ನಾ ಮೌನವಾಗದಿರುವೆ ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ನಾ ಮೌನವಾಗದಿರುವೆ ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ಸ್ತುತಿ ಮಾಡುವೆ ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ ಮನವೇ ಸ್ತುತಿ ಮಾಡು. ಸ್ತೋತ್ರ ಸ್ತೋತ್ರ ಯೇಸುವೇ ನಿಮಗೆ ಆರಾಧನೆ, ಯೇಸುವೇ ಸ್ತೋತ್ರ 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 ಯೇಸುವೇ ನಿಮಗೆ ಆರಾಧನೆ, ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಯೇಸುವೇ ನಿಮಗೆ ಆರಾಧನೆ, ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಯೇಸುವೇ ಸ್ತೋತ್ರ ನಿಮಗೆ, ಯೇಸುವೇ ಸ್ತೋತ್ರ, ಯೇಸುವೇ ಆರಾಧನೆ, ಯೇಸುವೇ ಸ್ತೋತ್ರ, Hallelujah, ಯೇಸುವೇ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ. ದೀಪಸ್ತಂಭ ನಡುವೆ ಸಂಚರಿಸುವಾತನೇ, ಸ್ತೋತ್ರ ಸಿಂಹಾಸನರೂಢನೇ, ಮಹಿಮೆಯಲ್ಲಿರುವಾತನೇ. ಏಳು ದೀಪಸ್ತಂಭ, ಏಳು ದೀಪಸ್ತಂಭ ನಡುವೆ ಸಂಚರಿಸುವಾತನೇ, ಸ್ತೋತ್ರ ಸಿಂಹಾಸನರೂಢನೇ, ಮಹಿಮೆಯಲ್ಲಿರುವಾತನೇ. ಆದಿಯೂ ಅಂತ್ಯವೂ ನೀ ಮಾತ್ರ ಯೇಸುವೇ, ಸ್ತುತಿಗಳಿಗೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ.
ಸ್ತುತಿಗಳಿಗೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ. ಹಾಲೆಲೂಯಾ ಹಾಲೆಲೂಯಾ. ಸ್ತೋತ್ರಕ್ಕೆ ಯೋಗ್ಯನು ನೀನೇ, ನಿತ್ಯ ನಿರಂತರನೇ. ಆಲ್ಫಾ ಓಮೆಗ ದೇವನೇ, ಅತಿ ಪರಿಶುದ್ಧನೇ. ಸ್ತೋತ್ರಕ್ಕೆ ಯೋಗ್ಯನು, ಸ್ತೋತ್ರಕ್ಕೆ ಯೋಗ್ಯನು ನೀನೇ, ನಿತ್ಯ ನಿರಂತರನೇ. ಆಲ್ಫಾ ಓಮೆಗ ದೇವನೇ, ಅತಿ ಪರಿಶುದ್ಧನೇ. ಆದಿಯೂ ಅಂತ್ಯವೂ ನೀ ಮಾತ್ರ ಯೇಸುವೇ. ಸ್ತುತಿಗಳಿಗೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ. ಆದಿಯೂ ಅಂತ್ಯವೂ ನೀ ಮಾತ್ರ ಯೇಸುವೇ. ಸ್ತುತಿಗಳಿಗೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ. ಹಾಲೆಲೂಯಾ ಹಾಲೆಲೂಯಾ. ತುತ್ತೂರಿಯ ಶಬ್ದದೊಡನೆ ಮೇಘಗಳೊಂದಿಗೆ ಅತಿ ಪ್ರಭಾವದೊಡನೆ ಬೇಗನೆ ಬರುವಾತನೇ. ತುತ್ತೂರಿಯ ಶಬ್ದ, ತುತ್ತೂರಿಯ ಶಬ್ದದೊಡನೆ ಮೇಘಗಳೊಂದಿಗೆ ಅತಿ ಪ್ರಭಾವದೊಡನೆ ಬೇಗನೆ ಬರುವಾತನೇ. ಆದಿಯೂ ಅಂತ್ಯವೂ ನೀ ಮಾತ್ರ ಯೇಸುವೇ. ಸ್ತುತಿಗಳಿಗೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ. ಆದಿಯೂ ಅಂತ್ಯವೂ ನೀ ಮಾತ್ರ ಯೇಸುವೇ. ಸ್ತುತಿಗಳಿಗೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ. ಹಾಲೆಲೂಯಾ 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 ಹಾಲೆಲೂಯಾ
ಸುಂದರನು ಸಾವಿರರಲ್ಲಿ ನನ್ ಪ್ರಾಣ ಪ್ರಿಯನು ಅತಿ ಸುಂದರನು ಸಾವಿರರಲ್ಲಿ ಯೇಸು ಪ್ರಿಯನು ಅತಿ ಸುಂದರನು ಸಾವಿರರಲ್ಲಿ ನನ್ ಪ್ರಾಣ ಪ್ರಿಯನು ಅತಿ ಸುಂದರನು ಸಾವಿರರಲ್ಲಿ ಯೇಸು ನಿನ್ನ ರಾಜವು ನಿನ್ನ ಬಲವು ನಿನ್ನ ಮಹಿಮೆಯು ಎಂದೆಂದಿಗೂ ಆಮೆನ್. 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 ಯೇಸು 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 ನನ್ ಪ್ರಾಣ ಪ್ರಿಯನು ಅತಿ ಸುಂದರನು ಸಾವಿರರಲ್ಲಿ ನನ್ ಪ್ರಾಣ ಪ್ರಿಯನು ಅತಿ ಸುಂದರನು ಸಾವಿರರಲ್ಲಿ ಯೇಸು ಯೇಸು ಯೇಸು
ಯೇಸುವೆ ಸ್ತೋತ್ರ. ಹಾಲೆಲೂಯ. ಯೇಸುವೆ, ನಮ್ಮನ್ನೇ ನಿಮಗೆ ಅರ್ಪಿಸುತ್ತೇವೆ. ಪ್ರತಿಯೊಂದು ರೀತಿಯ ಕುರುಡುತನ, ಕತ್ತಲೆ ನಮ್ಮ ಮನಸ್ಸಿನಿಂದ, ಹೃದಯದಿಂದ, ನಮ್ಮ ತಿಳುವಳಿಕೆಯಿಂದ ಹೋಗಲಾಡಿಸಿರಿ ತಂದೆಯೇ. ದೇವರೇ, ನೀವೇ ನಿಜವಾದ ತಂದೆ ಎಂದು ತಿಳಿದು ಯೇಸು ಕ್ರಿಸ್ತನಲ್ಲಿ ನಿಮ್ಮಲ್ಲಿ ನಮ್ಮ ಸಂಬಂಧ ಏನೆಂದು ತಿಳಿದುಕೊಳ್ಳಲು ನಮಗೆ ಕೃಪೆಯನ್ನು ನೀಡಿರಿ. ನಿಮ್ಮ ವಾಕ್ಯದ ಮುಖಾಂತರ ನಿಜವಾದ ತಿಳುವಳಿಕೆಯನ್ನು ನೀಡಿ ಎಲ್ಲ ಬಂಧನದಿಂದ, ಕತ್ತಲೆಯಿಂದ ಬಿಡುಗಡೆ ನೀಡಿರೆಂದು ಬೇಡುತ್ತೇವೆ ತಂದೆಯೇ, ಯೇಸುವಿನ ನಾಮದಲ್ಲಿ ಆಮೆನ್. ಇವತ್ತಿನ ವಾಕ್ಯವನ್ನು ಕೇಳುವ ರೋಮಪುರದವರಿಗೆ ಅಧ್ಯಾಯ 8 ವಾಕ್ಯ 19. ದೇವರ ಮಕ್ಕಳ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಸೃಷ್ಟಿಯು ಬಹುಕಾತುರದಿಂದ ಎದುರು ನೋಡುತ್ತಿದೆ. ಆಮೆನ್. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಹಾಲೆಲೂಯ. ನಿಮಗೇನು ಅರ್ಥವಾಯಿತು? ಇಡೀ ಜಗತ್ತು ಶ್ರದ್ಧೆಯಿಂದ ನಿರೀಕ್ಷಿಸುತ್ತಿದೆ. ಏನನ್ನು? ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು. ಹೌದಲ್ಲವೇ? ಇಡೀ ಜಗತ್ತಿನಲ್ಲಿ ಪ್ರತಿಯೊಂದು ಸೃಷ್ಟಿಯಲ್ಲಿ ಒಂದು ಕೂಗು ಕೇಳುತ್ತದೆ. ಏನದು? ದೇವಪುತ್ರರು ಬಹಿರಂಗವಾಗುವುದು, ಪ್ರಕಟವಾಗುವುದು. ಇಲ್ಲಿ ಆಂಪ್ಲಿಫೈಡ್ ಆವೃತ್ತಿ ಹೇಳುತ್ತದೆ, ಎಲ್ಲ ಸೃಷ್ಟಿಯು, ಪ್ರಕೃತಿಯು ನಿರೀಕ್ಷೆಯಿಂದ ಕಾದಿದೆ ಮತ್ತು ಶ್ರದ್ಧೆಯಿಂದ ಹಂಬಲಿಸುತ್ತದೆ. ದೇವಪುತ್ರರ ಮಹಿಮೆಯು ಪ್ರತ್ಯಕ್ಷಗೊಳ್ಳಲು ಹಾಗೂ ದೇವಪುತ್ರರ ಮಹಿಮೆಯು ಬಹಿರಂಗಗೊಳ್ಳಲು. ಆಮೆನ್. ಇಲ್ಲಿ 2 ರೀತಿಯ ಪ್ರಕಟಣೆ ಉಂಟು. ಒಂದು, ದೇವರು ನಿಮ್ಮನ್ನು ದೇವಪುತ್ರರೆಂದು ಪ್ರಕಟಿಸುವುದು, ಮತ್ತು ಎರಡನೆಯದು ನಿಮಗೆ ಬಹಿರಂಗಗೊಳ್ಳುವುದು, ನೀವು ದೇವರ ಪುತ್ರರೆಂದು. ಆಮೆನ್. ಮಕ್ಕಳಿಗೆ ತಿಳುವಳಿಕೆ ಬರುವುದು ಅಥವಾ ಅವರಿಗೆ ಪ್ರಕಟಗೊಳ್ಳುವುದು ಅವರ್ಯಾರೆಂದು, ಅದು ಪುತ್ರತ್ವ. ಪುತ್ರರು ತಿಳಿದುಕೊಳ್ಳುವುದು ಅವರ ಸ್ಥಾನಮಾನ, ಅವರ ಅಧಿಕಾರ, ಅವರ್ಯಾರೆಂದು ಅರಿಯುವುದು. ದೇವರು ಆತನ ಪುತ್ರರನ್ನು ಜಗತ್ತಿಗೆ ಪ್ರಕಟಪಡಿಸುವ ಮೊದಲು ಪುತ್ರರಿಗೆ ಅರಿವಾಗಬೇಕು ದೇವರಲ್ಲಿ ಅವರ್ಯಾರೆಂದು. ಆಮೆನ್. ಸರಿಯಲ್ಲವೇ? ಈಗ ನನ್ನ ಮನಸ್ಸಿಗೊಂದು ಕಥೆಯು ನೆನಪಾಯಿತು. ನಾನು ಇತ್ತೀಚೆಗೆ ಕೇಳಿದ್ದು. ಒಬ್ಬರಲ್ಲಿ ಒಂದು ದೊಡ್ಡ ಕೋಳಿ ಸಾಕಣೆಯ ವ್ಯಾಪಾರ ಕೇಂದ್ರವಿತ್ತು. ಒಂದು ದಿನ ಒಂದು ಹದ್ದಿನ ಮರಿಯು ಹದ್ದಿನ ಗೂಡಿನಿಂದ ಬಿದ್ದದ್ದನ್ನು ಕೋಳಿಯ ಗೂಡಿನಲ್ಲಿ ನೋಡುತ್ತಾರೆ. ಮತ್ತು ಆ ಮರಿಯು ಕೋಳಿ ಮರಿಯೊಂದಿಗೆ ಕೋಳಿಗೂಡಲ್ಲಿ ಬೆಳೆಯುತ್ತದೆ ಮತ್ತು ಅದು ಕೋಳಿಯಂತೆಯೇ ವರ್ತಿಸುತ್ತದೆ. ತನ್ನ ಕೊಕ್ಕಿನಿಂದ ಆಹಾರವನ್ನು ಹೆಕ್ಕುತ್ತದೆ, ಕಾಲಿನಿಂದ ಪರಚಿಕೊಂಡಿರುತ್ತದೆ. ಕೆಲವು ತಿಂಗಳು ಆದ ಮೇಲೆ ಅದು ಕೋಳಿಯಂತೆಯೇ ಅಗೆದು ಕೊಳೆತ ಆಹಾರವನ್ನು ಕಾಲಿನಿಂದ ಪರಚಿಕೊಂಡು ಹೆಕ್ಕಿಕೊಂಡು ತಿನ್ನುತ್ತದೆ. ನೆಲದಲ್ಲಿದ್ದ ಹುಳಗಳನ್ನು ಹುಡುಕಿ ತಿನ್ನುತ್ತಿತ್ತು, ಬೇರೆಲ್ಲ ಕೋಳಿಗಳು ಮಾಡಿದಂತೆ. ಈಗ ಅಂದರೆ ಹದ್ದಿನ ಜೀವನ ರೀತಿಯೇ ಒಂದು, ಆದರೆ ಕೋಳಿಗಳದು ಬೇರೆಯದೇ ರೀತಿ. ಸರಿಯಲ್ಲವೇ? ಆದರೆ ಈ ಹದ್ದಿನ ಮರಿಯು ಕೋಳಿಗಳೊಂದಿಗೆ ಬೆಳೆದರಿಂದ ಅದು ಕೋಳಿಗಳ ಗುರುತನ್ನು ಹೊಂದಿದೆ.
ಅದರ ನಡವಳಿಕೆ. ಯಾಕೆಂದರೆ ಅದಕ್ಕೆ ಅದರ ಆನುವಂಶಿಕತೆ ಬಗ್ಗೆ ತಿಳಿದಿಲ್ಲ. ಅದು ಯಾವ ಪಂಗಡಕ್ಕೆ ಸೇರಿದೆಂದು ತಿಳಿದಿಲ್ಲ. ಅದರ ಪುತ್ರತ್ವ. ಹದ್ದು ತಾನು ಯಾರೆಂದು ಗುರುತಿಸಿಕೊಳ್ಳದರಿಂದ ಯಾವುದಕ್ಕೆ ಸಮರ್ಥವಾಗಿದೆಂದು ಯಾವುದಕ್ಕೋಸ್ಕರ ಸೃಷ್ಟಿಸಿದರೆಂದು ತಿಳಿಯುವ ತನಕ ಅದು ಕೋಳಿಯ ಗೂಡಲ್ಲೇ ಉಳಿಯುತ್ತದೆ. ಬೇರೆಲ್ಲ ಕೋಳಿಗಳಂತೆ ಮಣ್ಣಿನಲ್ಲಿ ಅಗೆಯುತ್ತಾ ಏನೆಲ್ಲ ಭಗ್ನ ಅವಶೇಷಗಳು ಸಿಗುತ್ತವೆ ಅದನ್ನು ತಿನ್ನುತ್ತಾ ಇದೆ. ಹೌದು, ಅನೇಕ ಹದ್ದುಗಳು ಕೋಳಿಯ ಗೂಡಲ್ಲಿವೆ. ಹೌದು, ಅನೇಕ ಹದ್ದು ಕ್ರಿಶ್ಚಿಯನರು ಕೋಳಿ ಕ್ರಿಶ್ಚಿಯನರಾಗಿ ಬದುಕುತ್ತಿದ್ದಾರೆ. ಯಾಕೆಂದರೆ ಅವರ್ಯಾರೆಂದು ಇನ್ನೂ ಅವರಿಗೆ ಸರಿಯಾದ ಪ್ರಕಟಣೆ ಸಿಗಲಿಲ್ಲ, ಅಥವಾ ಅವರನ್ನು ಯಾಕಾಗಿ ಸೃಷ್ಟಿಸಿದರೆಂದು ಇನ್ನೂ ಅವರಿಗೆ ತಿಳುವಳಿಕೆ ಇಲ್ಲ. ಅವರಲ್ಲಿ ದೇವರು ಹಾಕಿದ ಆ ಸಾಮರ್ಥ್ಯದ ಸರಿಯಾದ ಅರಿವು ಇಲ್ಲ. ಹೌದು, ಆ ಹದ್ದಿಗೆ ಅಥವಾ ಆ ಹದ್ದಿನ ಮರಿಗೆ ಸರಿಯಾದ ತಿಳುವಳಿಕೆ ಬರುವವರೆಗೆ, ಅದರ ಸಾಮರ್ಥ್ಯವೇನೆಂದು ತಿಳಿಯುವವರೆಗೆ ಅದು ಕೋಳಿಯಂತೆಯೇ ಬದುಕುತ್ತದೆ. ಹಾಗೆಯೇ ಅನೇಕ ಕ್ರಿಶ್ಚಿಯನರು ತಮ್ಮ ಜೀವನವನ್ನು ಅದೇ ರೀತಿ ಬದುಕುತ್ತಾರೆ, ಕೋಳಿ ಕ್ರಿಶ್ಚಿಯನರಂತೆ. ಯಾವಾಗಲೂ ಕೆಳಗೆ ನೋಡಿಕೊಂಡು. ಕೋಳಿಗೂ ಹದ್ದಿಗೂ ಇರುವ ವ್ಯತ್ಯಾಸವೇನು? ಕೋಳಿ ಯಾವಾಗಲೂ ಕೆಳಗೆ ನೋಡುತ್ತಾ ಇರುತ್ತದೆ. ಅವುಗಳ ದೃಷ್ಟಿಯು ಯಾವಾಗಲೂ ಭೂಮಿಗೆ ಸೀಮಿತವಾಗಿದೆ. ಹೌದು, ಕೋಳಿಗಳ ದೃಷ್ಟಿಯು ಯಾವಾಗಲೂ ಭೂಮಿಗೆ ಸೀಮಿತವಾಗಿದೆ. ಹೌದು, ಯಾವಾಗಲೂ ಕೊಳೆತ ವಸ್ತುಗಳ ಮೇಲೆ, ಕೊಳೆತ ಅವಶೇಷಗಳಲ್ಲಿ. ಕಣ್ಣುಗಳು ಯಾವಾಗಲೂ ಕೆಳಗೆ ನೋಡುತ್ತಿರುತ್ತವೆ. ದೇವರ ಸೃಷ್ಟಿಯಲ್ಲಿ ಹದ್ದು ಮಾತ್ರ ನೇರವಾಗಿ ಸೂರ್ಯನನ್ನು ನೋಡುತ್ತದೆ. ಹೌದು, ಯಾಕೆಂದರೆ ಅವುಗಳಿಗೆ 2 ಕಣ್ಣುರೆಪ್ಪೆಗಳಿವೆ. ಒಂದು ಸೂರ್ಯನನ್ನು ನೋಡುವಾಗ ಇನ್ನೊಂದು ಕಣ್ಣು ಮುಚ್ಚುತ್ತದೆ. ಅದು ದೇವರು ಅದಕ್ಕೆ ಆ ಸಾಮರ್ಥ್ಯದಿಂದ ಸೃಷ್ಟಿಸಿದ್ದಾರೆ. ಹದ್ದು ಕ್ರಿಶ್ಚಿಯನರು ಯಾವಾಗಲೂ ಮೇಲಕ್ಕೆ ನೋಡುತ್ತಾರೆ, ದೇವರ ಕಡೆಗೆ. ಆದರೆ ಕೋಳಿ ಕ್ರಿಶ್ಚಿಯನರು ಯಾವಾಗಲೂ ಕೆಳಗೆ ನೋಡುತ್ತಿರುತ್ತಾರೆ, ಕೊಳೆತ ವಸ್ತುಗಳನ್ನು, ನಾಶವಾಗುವ ಹೋಗುವ ವಸ್ತುಗಳನ್ನು, ಮಸುಕಾಗಿ ಹೋಗುವಂಥವುಗಳನ್ನು. ಅವರ ಜೀವಮಾನವಿಡೀ ಕೆಳಗೆ ನೋಡಿಯೇ ಕಳೆಯುತ್ತಾರೆ. ಯಾಕೆಂದರೆ ಅವರ್ಯಾರೆಂದು ಅವರಿಗೆ ಪ್ರಕಟಣೆ ಸಿಗಲಿಲ್ಲ, ಅವರನ್ನು ಯಾತಕ್ಕಾಗಿ ಸೃಷ್ಟಿಸಿದ್ದಾರೆಂದು. ಅವರ ಜೀವನದಲ್ಲಿ ದೇವರಿಗೆ ಇರುವ ಉದ್ದೇಶವೇನೆಂದು ಅವರು ತಿಳಿದುಕೊಂಡಿಲ್ಲ. ಅಂಥವರು ಯಾವಾಗಲೂ ಕೋಳಿಯ ಗೂಡಲ್ಲಿರುತ್ತಾರೆ, ಅವರದೇ ಸ್ವಂತ ಬಂದಿಖಾನೆಯಲ್ಲಿ. ಯಾಕೆಂದರೆ ಅವರನ್ನು ಯಾಕಾಗಿ ಸೃಷ್ಟಿಸಿದ್ದಾರೆ, ಅವರನ್ನು ಯಾತಕ್ಕಾಗಿ ಕರೆದಿದ್ದಾರೆ, ಅಥವಾ ಅವರ ಜೀವನದ ಉದ್ದೇಶವೇನು ಎಂದು ತಿಳಿಯದೆ, ಮತ್ತು ದೇವರು ಅವರೊಳಗೆ ಇಟ್ಟ ಆ ಸಾಮರ್ಥ್ಯ ಮತ್ತು ಉದ್ದೇಶದ ಅರಿವಿಲ್ಲದರಿಂದ. ಹೌದು, ಅವರಿಗೆ ಆ ಪ್ರಕಟಣೆಯು ಸಿಗದೇ ಇದ್ದುದರಿಂದ ದೇವರ ವಾಕ್ಯ ಹೇಳುತ್ತದೆ, ಇಡೀ ಸೃಷ್ಟಿಯು ಶ್ರದ್ಧೆಯಿಂದ ಕಾಯುತ್ತಿದೆ ದೇವರ ಪುತ್ರರು ಪ್ರತ್ಯಕ್ಷವಾಗುವಿಗೋಸ್ಕರ. ಹೌದು, ದೇವರು ನಿಮ್ಮನ್ನು ವ್ಯರ್ಥವಾಗಿ ಕರೆಯಲಿಲ್ಲ. ಅವರಿಗೆ ನಿಮ್ಮಲ್ಲಿ ಒಂದು ಉದ್ದೇಶ ಇದೆ. ಆದರೆ ನೀವು ಅದರ ಅರಿವಿಲ್ಲದೆ ಯಾವಾಗಲೂ ಕೆಳಗೆ ನೋಡಿಕೊಂಡು
ಕೋಳಿಗಳಂತೆ ನೆಲದಲ್ಲಿ ಪರಚುತ್ತ ಕೊಳೆತ ವಸ್ತುಗಳಿಗೋಸ್ಕರ ಇರುತ್ತೀರಿ. ದೇವರ ಯೋಜನೆ ಏನೆಂದು ತಿಳಿಯದೆ, ದೇವರು ನಿಮ್ಮನ್ನು ಯಾಕೆ ಆಯ್ಕೆ ಮಾಡಿದ್ದಾರೆಂದು ತಿಳಿದುಕೊಳ್ಳದೆ, ಸರಿಯಲ್ಲವೇ? ಆದುದರಿಂದ ನೀವು ಯಾವಾಗಲೂ ತುಂಬ ಕಾರ್ಯನಿರತರಾಗಿರುತ್ತೀರಿ. ಕೋಳಿಗಳಂತೆ ನೆಲದಲ್ಲಿ ಪರಚುತ್ತ ಪ್ರಾಪಂಚಿಕ ವಸ್ತುಗಳ ಬಂಧನದಿಂದ ಮೇಲೆ ದೇವರ ಕಡೆ ನೋಡಲು ಸೋಲುತ್ತೀರಿ. ಆಮೇನ್. ಯಾವಾಗಲೂ ತಮ್ಮದೇ ಆದ ಬಂಧನದಲ್ಲಿ ಸಿಲುಕಿಕೊಂಡು, ಯಾಕೆಂದರೆ ಅವರ್ಯಾರೆಂದು ತಿಳಿದುಕೊಳ್ಳದೆ, ಅವರಲ್ಲಿದ್ದ ಸಾಮರ್ಥ್ಯವನ್ನು ತಿಳಿದುಕೊಳ್ಳದೆ, ಅವರನ್ನು ಯಾಕೆ ಸೃಷ್ಟಿಸಿದ್ದಾರೆ? ಹದ್ದಿನಂತೆ ಹಾರುವ ಸಾಮರ್ಥ್ಯವನ್ನು ತಿಳಿದುಕೊಳ್ಳದೆ ಅವರದನ್ನು ಗುರುತಿಸಿಕೊಳ್ಳಲಿಲ್ಲ. ಆಮೇನ್. ದೇವರ ವಾಕ್ಯದಲ್ಲಿ ನೀವು ನೋಡಿದರೆ, ದೇವರು ಯಾವಾಗಲೂ ಆತನನ್ನು ಮತ್ತು ಆತನ ಮಕ್ಕಳನ್ನು ಹದ್ದಿಗೆ ಹೋಲಿಸಿದ್ದಾರೆ. ದೇವರು ಹೇಳುತ್ತಾರೆ, ನಾನು ಹೇಗೆ ನಿಮ್ಮನ್ನು ಹದ್ದಿನ ರೆಕ್ಕೆಯಲ್ಲಿ ಹೊತ್ತುಕೊಂಡು ತಂದೆನು. ಆಮೇನ್. ವಿಮೋಚನ ಕಾಂಡ ಅಧ್ಯಾಯ 19 ವಾಕ್ಯ 4. ನಾನು ಐಗುಪ್ತರಿಗೆ ಮಾಡಿದ್ದನ್ನು ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ಈ ಸ್ಥಳಕ್ಕೆ ಬರಮಾಡಿದೆನಲ್ಲ, ನೀವು ನೋಡಿದ್ದೀರಿ. ಹೌದು, ದೇವರ ವಾಕ್ಯ ಹೇಳುತ್ತದೆ, ನಾನು ಐಗುಪ್ತ್ಯರಿಗೆ ಏನು ಮಾಡಿದೆನೋ, ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದೆನೋ, ಇದನ್ನೆಲ್ಲ ನೀವು ನೋಡಿದ್ದೀರಷ್ಟೇ. ಧರ್ಮೋಪದೇಶ ಕಾಂಡ ಅಧ್ಯಾಯ 1 ವಾಕ್ಯ 29-31. ಅದಕ್ಕೆ ನಾನು, ಕಳವಳ ಪಡಬೇಡಿರಿ, ಅವರಿಗೆ ಭಯಪಡಬೇಡಿರಿ. ನಿಮ್ಮ ಮುಂದುಗಡೆಯಲ್ಲಿ ಹೋಗುವ ನಿಮ್ಮ ದೇವರಾದ ಯೆಹೋವನು ಐಗುಪ್ತ ದೇಶದಲ್ಲಿಯೂ ನೀವು ನೋಡಿದ ಅರಣ್ಯದಲ್ಲಿಯೂ ಪ್ರತ್ಯಕ್ಷನಾಗಿ ನಿಮಗೋಸ್ಕರ ಯುದ್ಧ ಮಾಡಿದಂತೆಯೇ ಈಗಲೂ ನಿಮ್ಮ ಕಡೆಯವನಾಗಿ ಯುದ್ಧ ಮಾಡುವನು. ನೀವು ಈ ಸ್ಥಳಕ್ಕೆ ಸೇರಿದ ಪರ್ಯಂತರವೂ ನಿಮ್ಮ ಪ್ರಯಾಣದಲ್ಲೆಲ್ಲ ಮಗನನ್ನು ತಂದೆ ಹೇಗೋ ಹಾಗೆಯೇ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಹೊತ್ತನಲ್ಲವೇ ಎಂದು ನಿಮಗೆ ಹೇಳಿದೆನು. ದೇವರು ಇಲ್ಲಿ ಹೇಳುತ್ತಾರೆ, ಮಗನನ್ನು ತಂದೆ ಹೇಗೋ ಹಾಗೆಯೇ ನಾನು ನಿಮ್ಮನ್ನು ಹೊತ್ತೆನಲ್ಲವೇ ಎಂದು. ಹೌದು, ಹೇಗೆ ತಂದೆ ತನ್ನ ಮಗನನ್ನು ಹೊತ್ತುಕೊಂಡನೋ ಅದೇ ರೀತಿ ಮರುಭೂಮಿಯ ನಿಮ್ಮ ಪ್ರಯಾಣದಲ್ಲಿ ನಾನು ನಿಮ್ಮನ್ನು ಹೊತ್ತುಕೊಂಡೆನು. ಇಲ್ಲಿ ದೇವರು ಪುತ್ರತ್ವದ ಬಗ್ಗೆ ಮಾತಾಡುತ್ತಾರೆ. ದೇವರ ಜೊತೆ ನಿಮ್ಮ ಸಂಬಂಧವೇನೆಂದು ನೀವು ತಿಳಿಯುವ ತನಕ ಯೇಸು ಕ್ರಿಸ್ತನಲ್ಲಿ ನೀವು ಯಾರೆಂದು ನಿಮಗೆ ಅರಿವಾಗುವವರೆಗೆ. ನೈಸರ್ಗಿಕ ಜನನದಿಂದ ನೀವು ಇಂಥವರ ಮಗನೆಂದು ಗುರುತಿಸಿಕೊಳ್ಳುತ್ತೀರಿ, ಸರಿಯಲ್ಲವೇ? ಹಾಗೆಯೇ ನೀವೊಂದು ದತ್ತು ತೆಗೆದುಕೊಂಡ ಮಗುವಾಗಿರಲೂ ಸಾಕು. ದೇವರ ವಾಕ್ಯ ಹೇಳುತ್ತದೆ ಪವಿತ್ರಾತ್ಮನ ಬಗ್ಗೆ, ದತ್ತು ಸ್ವೀಕಾರದ ಆತ್ಮ. ಬೈಬಲ್ನಲ್ಲಿ ನಾವು ನೋಡುತ್ತೇವೆ, ಮೋಸೆಯನ್ನು ಫರೋಹನ ತಂಗಿಯ ಮಗನೆಂದು ಕರೆಯುತ್ತಿದ್ದರು, ಏಕೆಂದರೆ ಆಕೆಯು ಅವನನ್ನು ದತ್ತು ಸ್ವೀಕರಿಸಿದ್ದಳು. ನೀರಲ್ಲಿ ತೇಲಿಕೊಂಡು ಬಂದ ಮಗುವನ್ನು ಆಕೆಯು ತೆಗೆದುಕೊಂಡಳು ಮತ್ತು ಹೇಳಿದಳು, ಇವನು ನನ್ನ ಮಗ. ಮತ್ತು ಮೋಸೆಯು ಐಗುಪ್ತ ದೇಶದಲ್ಲಿ ರಾಣಿಯ ಮಗನಾಗಿ ರಾಜಕುಮಾರನಂತೆ ಬೆಳೆದ.
ಯಾಕೆಂದರೆ ಅವನನ್ನು ದತ್ತು ತೆಗೆದುಕೊಂಡಿದ್ದರು. ಸರಿಯಲ್ಲವೇ? ಎಸ್ತರಳನ್ನು ನೋಡಿ, ಆಕೆಯನ್ನು ದತ್ತು ತೆಗೆದುಕೊಂಡಿದ್ದರು. ದೇವರ ವಾಕ್ಯದಲ್ಲಿ ಅನೇಕ ಕಡೆ ನಾವು ನೋಡುತ್ತೇವೆ ಮಕ್ಕಳನ್ನು ದತ್ತು ಸ್ವೀಕರಿಸಿದ್ದನ್ನು. ಹೌದು, ಏಲಿ ಮತ್ತು ಸಾಮುವೇಲರ ಸಂಬಂಧವನ್ನು ನಾವು ನೋಡುತ್ತೇವೆ. ಸಾಮುವೇಲನು ಏಲಿಯನ್ನು ತಂದೆ ಎಂದು ಕರೆಯುತ್ತಿದ್ದ. ಏಲಿಗೆ ಅವನ ಸ್ವಂತ ಪುತ್ರರಿದ್ದರು. ಆದರೂ ಸಾಮುವೇಲನು ಆತನನ್ನು ತಂದೆ ಎಂದು ಕರೆಯುತ್ತಿದ್ದ. ಸರಿಯಲ್ಲವೇ? ಯೋಸೇಫನು ಯೇಸುವಿನ ತಂದೆ ಎಂದು ಕರೆಯುತ್ತಾರೆ. ಆದರೆ ನಿಜವಾಗಿಯೂ ಆತನು ಯೇಸುವಿನ ತಂದೆಯೇ? ಇಲ್ಲ. ನಾವು ಮಾತಾಡುತ್ತಾ ಇರುವ ವಿಷಯ, ಒಬ್ಬನು ನೈಸರ್ಗಿಕವಾದ ಜನನದಿಂದ ಮತ್ತು ದತ್ತು ಸ್ವೀಕಾರದಿಂದ ಮಗನಾಗುತ್ತಾನೆ. ಹೌದಲ್ಲವೇ? ದೇವರ ವಾಕ್ಯ ಹೇಳುತ್ತದೆ, ಗಲಾತ್ಯದವರಿಗೆ ಅಧ್ಯಾಯ 3 ವಾಕ್ಯ 29ರಲ್ಲಿ, ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ವಂಶದವರಾಗಿ ಹಾಗೂ ದೇವರ ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ. ಆಮೆನ್. ನೀವು ಕ್ರಿಸ್ತನವರಾಗಿದ್ದರೆ, ಅಂದರೆ ಯೇಸುವನ್ನು ನೀವು ನಿಮ್ಮ ದೇವರೆಂದು, ಸ್ವಾಮಿಯೆಂದು, ರಕ್ಷಕನೆಂದು ಸ್ವೀಕರಿಸಿದರೆ, ದೇವರ ವಾಕ್ಯ ಹೇಳುತ್ತದೆ, ನೀವು ಅಬ್ರಹಾಮನ ಸಂತತಿಯವರು. ನಿಮ್ಮನ್ನು ಒಂದು ಕುಟುಂಬಕ್ಕೆ ದತ್ತು ಸ್ವೀಕರಿಸಿದ್ದಾರೆ. ಒಂದು ವಂಶಾವಳಿಗೆ, ಒಂದು ಬಾಧ್ಯತೆಗೆ. ಆಮೆನ್. ಹೋದ ವಾರ ನಾವು ಬಾಧ್ಯತೆಯ ಬಗ್ಗೆ ಕೇಳಿದೆವು. ಯಾರಿಗೆಲ್ಲ ನೆನಪಿದೆ? ನೀವು ಇವತ್ತು ಕೇಳಿದ ಈ ವಾಕ್ಯವನ್ನು ಯಾರು ಪುನಃ ಕೇಳುತ್ತಿದ್ದೀರಿ? ಯಾರು ಅದನ್ನು ಪುನಃ ಕೇಳಿ ಮೆಲುಕು ಹಾಕುತ್ತಿರುತ್ತೀರಿ? ಹೌದು, ನೀವು ದೇವರ ವಾಕ್ಯವನ್ನು ಪುನಃ ಕೇಳಿ ಮೆಲುಕು ಹಾಕುತ್ತಿರಬೇಕು. ರೋಮಪುರದವರಿಗೆ ಅಧ್ಯಾಯ 8 ವಾಕ್ಯ 15. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸತ್ವದ ಆತ್ಮನನ್ನು ಹೊಂದಿದವರಲ್ಲ, ಅದರ ಬದಲಾಗಿ ನಿಮ್ಮವು ದೇವರನ್ನು ಅಪ್ಪ, ತಂದೆಯೇ ಎಂದು ಕರೆಯುವ ಮಕ್ಕಳ ಆತ್ಮವನ್ನು ಹೊಂದಿದ್ದೀರಿ. ದೇವರು ನಿಮಗೆ ದಯಪಾಲಿಸಿದ ಆ ಆತ್ಮವು ದಾಸನ ಭಾವವನ್ನು ಹೊಂದಲಿಲ್ಲ, ಭಯದ ಆತ್ಮವೂ ಅಲ್ಲ. ಆದರೆ ಆ ಆತ್ಮವು ಮಗನ ಭಾವವನ್ನು ಹೊಂದಿದ ಆತ್ಮವಾಗಿದೆ. ಆ ಆತ್ಮನ ಮುಖಾಂತರ ನಾವು ಅಪ್ಪ, ತಂದೆಯೇ ಎಂದು ಕೂಗುತ್ತೇವೆ. ಹೌದು, ನೀವು ದೇವರನ್ನು ಹೇಗೆ ಒಬ್ಬ ಮಗನು ತನ್ನ ತಂದೆಯನ್ನು ಕರೆಯುವ ಹಾಗೆ, ಒಬ್ಬ ಮಗಳು ತನ್ನ ತಂದೆಯನ್ನು ಕರೆಯುವ ಹಾಗೆ, ಹೇಗೆಂದರೆ ನಿಮ್ಮಲ್ಲಿದ್ದ ಮಗನ ಭಾವವುಳ್ಳ ಪವಿತ್ರಾತ್ಮನ ಮುಖಾಂತರ. ಹೌದು, ನಿಮ್ಮಲ್ಲಿದ್ದ ಮಗನ ಭಾವವುಳ್ಳ ಪವಿತ್ರಾತ್ಮನ ಮುಖಾಂತರ ನಿಮ್ಮನ್ನು ಒಂದು ಕುಟುಂಬಕ್ಕೆ ದತ್ತು ಸ್ವೀಕರಿಸಿದ್ದಾರೆ. ಆದುದರಿಂದ ನೀವು ಯೇಸು ಕ್ರಿಸ್ತನಲ್ಲಿ ಸಹಬಾಧ್ಯಸ್ಥರು. ಯೇಸುವಿಗೆ ತಂದೆ ದೇವರಲ್ಲಿದ್ದ ಎಲ್ಲ ಹಕ್ಕು ನಿಮಗಿದೆ. ನೀವು ಕ್ರಿಸ್ತ ಯೇಸುವಿನಲ್ಲಿ ಸಹಬಾಧ್ಯಸ್ಥರು. ಆಮೆನ್. ನೀವ್ಯಾರೆಂದು ನಿಮಗೆ ತಿಳುವಳಿಕೆ ಆದ ಮೇಲೆ ನಿಮ್ಮ ಪುತ್ರತ್ವ, ನಿಮ್ಮ ಅಧಿಕಾರ ಹಾಗೂ ದೇವರು ನಿಮ್ಮನ್ನು ಎಷ್ಟರ ಮಟ್ಟಿಗೆ ತನ್ನ ರಾಜ್ಯದಲ್ಲಿ ನಿಮ್ಮನ್ನು ಉಪಯೋಗಿಸುವುದು ನೀವು ಯಾರೆಂದು ನೀವು ತಿಳಿದುಕೊಂಡ ರೀತಿಯಲ್ಲಿ ಹೊಂದಿಕೊಂಡಿದೆ. ನಿಮ್ಮ ಪುತ್ರತ್ವದ ಪ್ರಕಟಣೆ. ಕೆಲವೊಮ್ಮೆ ನೀವು ಪವಿತ್ರಾತ್ಮನನ್ನು ಸ್ವೀಕರಿಸಿದರೂ ನಿಮ್ಮ ಪರಿಪಕ್ವವಲ್ಲದ ಸ್ವಭಾವದಿಂದ ದೇವರು
ನಿಮ್ಮನ್ನು ಸ್ವೀಕರಿಸುವುದಿಲ್ಲ. ಆಮೇನ್. ಗಲಾತ್ಯದವರಿಗೆ ಅಧ್ಯಾಯ 4 ವಾಕ್ಯ 1. ಆದರೆ ನಾನು ಹೇಳುವುದೇನೆಂದರೆ, ವಾರಸುದಾರನು ತಾನು ಆಸ್ತಿಗೆಲ್ಲ ಒಡೆಯನಾಗಿದ್ದರೂ ಬಾಲಕನಾಗಿರುವ ತನಕ ದಾಸನಂತೆಯೇ ಇರುವನು. ತಂದೆಯು ಗೊತ್ತು ಮಾಡಿದ ಸಮಯದವರೆಗೂ ಪಾಲಕರ ಮತ್ತು ಕಾರ್ಯನಿರ್ವಾಹಕರ ಅಧೀನದಲ್ಲಿರುವನು. ಹಾಗೆಯೇ ನಾವು ಸಹ ಬಾಲಕರಾಗಿದ್ದಾಗ ಲೋಕದ ಮೂಲತತ್ವಗಳಿಗೆ ಅಧೀನರಾಗಿದ್ದೆವು. ಹೌದು, ಹಾಗೆಯೇ ನಾವು ಸಹ ಬಾಲಕರಾಗಿದ್ದಾಗ ಲೋಕದವರ ಬಾಲಬೋಧೆಗೆ ಅಧೀನರಾಗಿದ್ದೆವು. ಎಲ್ಲಿಯವರೆಗೆ ನಾವು ಲೋಕದವರ ಅಧೀನರಾಗಿದ್ದೆವು? ಕೋಳಿಗಳಂತೆ ನಾಶವಾಗುವ ವಸ್ತುಗಳಿಗೋಸ್ಕರ ಲೋಕದ ವಸ್ತುಗಳನ್ನು ನೋಡಿಕೊಂಡು ಇರುವವರೆಗೆ. ದೇವರ ವಾಕ್ಯ ಹೇಳುತ್ತದೆ, ಬಾಲಬೋಧೆಗೆ ಅಧೀನರಾಗಿದ್ದೆವು. ನಮಗೆ ಬಾಧ್ಯತೆ ಇದ್ದರೂ ಇನ್ನೂ ನಾವು ಬಾಲಕರು. ಹೌದು, ಅನೇಕ ಆಸ್ತಿಗೆ ನಾವು ಬಾಧ್ಯರಾದರೂ ನಾವು ಅದನ್ನು ಉಪಯೋಗಿಸುವಂತಿಲ್ಲ, ಏಕೆಂದರೆ ನಾವು ಇನ್ನೂ ಬಾಲಕಾವಸ್ಥೆಯಲ್ಲೇ ಇದ್ದೇವೆ. ಅವನು ಒಬ್ಬ ಬೋಧಕನ ಅಧೀನದಲ್ಲಿರಬೇಕು, ಸರಿಯಲ್ಲವೇ? ಹೌದು. ಅನೇಕ ಸಂಗತಿಗಳಿಗೆ ನೀವು ಅರ್ಹರಾಗಿದ್ದರು ಹಾಗೂ ಅನೇಕ ಸಂಗತಿಗಳು ಯೇಸುವಿನಲ್ಲಿ ನಿಮಗೆ ಸೇರಿದವುಗಳಾದರೂ ಕ್ರಿಸ್ತನಲ್ಲಿ ನಿಮಗೆ ಸಹಬಾಧ್ಯತೆ ಇದ್ದರೂ ನೀವು ಈ ಎಲ್ಲ ಸಂಗತಿಗಳನ್ನು ಅನುಭವಿಸಲು ಸಾಧ್ಯವಿಲ್ಲ. ಏಕೆಂದರೆ ಕೋಳಿಯ ಗೂಡಲ್ಲಿರುವ ಹದ್ದಿನಂತೆ ಯಾವಾಗಲೂ ಲೋಕದ ವಸ್ತುಗಳನ್ನು ಹುಡುಕಿಕೊಂಡು ಲೋಕದ ವಸ್ತುಗಳಿಗೆ ಬಂಧಿತರಾಗಿ ಗೂಡಿನ ಮಿತವಾದ ಸ್ಥಳದಲ್ಲಿ ಸಿಲುಕಿಕೊಂಡು ಅದನ್ನು ಹೊರಗೆ ಬಿಟ್ಟರೂ ಅದು ಹಾರಲು ಶಕ್ತವಾಗಿದೆ ಎಂದು ತಿಳಿಯದೆ ಮತ್ತು ಹಾರಲು ಸಹ ಅದು ಪ್ರಯತ್ನಿಸುವುದಿಲ್ಲ. ಅದು ಉಳಿದ ಕೋಳಿಗಳೊಂದಿಗೆ ನಡೆದುಕೊಂಡೇ ಇರುತ್ತದೆ. ಆದುದರಿಂದ ಅನೇಕ ಕ್ರಿಶ್ಚಿಯನರ ಜೀವನವು ಇದೇ ರೀತಿಯಾಗಿದೆ. ನಿಮ್ಮ ನೆರೆಯವರಲ್ಲಿ ಕೇಳುತ್ತೀರಾ, ನೀವು ಇನ್ನೂ ಕೋಳಿಗೂಡಿನಲ್ಲೇ ಇದ್ದೀರಾ? ನಿಮ್ಮನ್ನು ಯಾಕೆ ಆಯ್ಕೆ ಮಾಡಿದ್ದಾರೆಂದು ತಿಳಿದಿದೆಯೇ? ದೇವರಿಗೆ ನಿಮ್ಮ ಜೀವನದಲ್ಲೊಂದು ಉದ್ದೇಶವಿದೆ. ನೀವು ಯಾರೆಂಬ ಪ್ರಕಟಣೆಯು ನಿಮಗೆ ದೊರೆತಿದೆಯೇ? ಹದ್ದು ತನ್ನನ್ನು ಯಾಕೆ ಸೃಷ್ಟಿಸಿದ್ದಾರೆಂದು ಗುರುತಿಸಿಕೊಂಡರೆ ಮಾತ್ರ ತನ್ನ ಪುತ್ರತ್ವವನ್ನು ಆವಾಗ ಮಾತ್ರ ಹದ್ದು ತಿಳಿದುಕೊಳ್ಳುತ್ತದೆ ತನ್ನ ಸಾಮರ್ಥ್ಯವನ್ನು. ಶತ್ರುವಾದ ಸೈತಾನನು ಅನೇಕ ಕ್ರಿಶ್ಚಿಯನರನ್ನು ಬಂಧನದಲ್ಲಿಟ್ಟಿದ್ದಾರೆ. ಯಾಕೆಂದರೆ ಕ್ರಿಸ್ತನಲ್ಲಿ ಅವರ್ಯಾರೆಂದು ಇನ್ನೂ ತಿಳಿದುಕೊಂಡಿಲ್ಲ. ಹೌದು, ನಾವು ಭಯಭರಿತ ಆತ್ಮನನ್ನು ಸ್ವೀಕರಿಸಿಲ್ಲ, ಆದರೆ ನಾವು ಸ್ವೀಕರಿಸಿದ ಆತ್ಮವು ಪುತ್ರತ್ವದ್ದು. ಆಮೇನ್. ಅದರ ಮುಖಾಂತರ ದಿಟ್ಟತನದಿಂದ ನಾವು ಅಪ್ಪ ತಂದೆಯೇ ಎಂದು ಕರೆಯಬಹುದು. ಆಮೇನ್. ಕೀರ್ತನೆ 103 ವಾಕ್ಯ 13. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ. ಆಮೇನ್. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ. ಆದರೆ ಬೇರೆ ಕೆಲವು ಆವೃತ್ತಿಗಳು ಹೇಳುತ್ತವೆ, ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರಲ್ಲಿ ಸಹಾನುಭೂತಿ ತೋರಿಸುತ್ತಾನೆಂದು. ತಂದೆಯು ಮಕ್ಕಳಲ್ಲಿ ಸಹಾನುಭೂತಿ ತೋರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರಲ್ಲಿ ಸಹಾನುಭೂತಿ ತೋರಿಸುತ್ತಾನೆ. ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ
ದೇವರ ಸಹಾನುಭೂತಿ ಕನಿಕರವನ್ನು ಅನುಭವಿಸದಿದ್ದರೆ ನಿಮ್ಮನ್ನೇ ನೀವು ಪರಿಶೀಲಿಸಬೇಕು. ನೀವು ದೇವರಲ್ಲಿ ಭಯಭಕ್ತಿಯನ್ನು ಹೊಂದಿದ್ದೀರಾ ಎಂದು. ಸರಿಯಲ್ಲವೇ? ನೀವು ಇನ್ನೂ ನಿಮ್ಮ ಪುತ್ರತ್ವವನ್ನು ತಿಳಿದುಕೊಂಡಿಲ್ಲವಾದರೆ, ನಿಮ್ಮ ಪುತ್ರತ್ವದ ಪ್ರಕಟಣೆ ನಿಮಗಾಗಿಲ್ಲವಾದರೆ ನೀವು ಭಯದಿಂದ ಬದುಕುತ್ತೀರಿ. ಒಂದು ಮಗುವಿಗೆ ಸಂಪೂರ್ಣ ಸ್ವಾತಂತ್ರ್ಯ ಉಂಟು ತನ್ನ ತಂದೆಯ ಬಳಿ ಓಡಲು. ಮಗು ತುಂಟತನ ಮಾಡಿದ್ದಿರಬಹುದು, ಅಸ್ತವ್ಯಸ್ತವಾದ ಜೀವನವನ್ನು ನಡೆಸಿರಬಹುದು. ಆದರೂ ಇಂಥವರ ಪುತ್ರರೆಂದು ಅವನು ಕರೆಯಲ್ಪಡುತ್ತಾನೆ ಹಾಗೂ ಅವನಿಗೆ ಸ್ವಾತಂತ್ರ್ಯ ಉಂಟು ತನ್ನ ತಂದೆಯ ಬಳಿ ಓಡಲು. ಸರಿಯಲ್ಲವೇ? ನೀವು ಏನನ್ನು ಮಾಡಿದರೂ ನಿಮ್ಮ ಪುತ್ರತ್ವಕ್ಕೆ ಏನೂ ಧಕ್ಕೆ ಬರುವುದಿಲ್ಲ ಅಥವಾ ಅದರ ಮೇಲೆ ಪರಿಣಾಮ ಬೀರುವುದಿಲ್ಲ. ನೀವು ಯಾವಾಗಲೂ ನಿಮ್ಮ ತಂದೆಯ ಬಳಿಗೆ ತಿರುಗಿ ಬರಬಹುದು. ಹೌದು, ಪುತ್ರತ್ವದ ಆತ್ಮದಿಂದಾಗಿ ದಿಟ್ಟತನದಿಂದ ಯಾವಾಗಲೂ ನಿಮ್ಮ ತಂದೆಯ ಬಳಿ ತಿರುಗಿ ಬರಬಹುದು. ಆಮೆನ್. ಹೌದು, ಪವಿತ್ರಾತ್ಮರಿಂದಾಗಿ. ಹಾಲೆಲೂಯ. ಒಮ್ಮೆ ನೀವು ಕ್ರಿಸ್ತನಲ್ಲಿ ಏನಾಗಿದ್ದೀರಿ ಎಂದು ತಿಳಿದುಕೊಂಡ ಮೇಲೆ ನಿಮ್ಮಲ್ಲಿದ್ದ ಅನೇಕ ಭಯಗಳು ಮುರಿದು ಬೀಳುತ್ತವೆ. ಸಂಪೂರ್ಣ ಪರಿಪೂರ್ಣ ಪ್ರೀತಿಯು ಎಲ್ಲ ಭಯವನ್ನು ತೊಡೆದು ಹಾಕುತ್ತದೆ. ಇವತ್ತು ಪ್ಯಾಸ್ಟರ್ ಭಯದ ಬಗ್ಗೆ ಮಾತಾಡಿದರು. ಭಯವು ಮನುಷ್ಯರ ಜೀವನದಲ್ಲಿ ಹೇಗೆ ಪಾತ್ರ ವಹಿಸುತ್ತದೆಂದು. ಪ್ರತಿಯೊಂದು ಭಯದಲ್ಲಿ ಚಿತ್ರಹಿಂಸೆ ಇದೆ. ಭಯದಲ್ಲಿ ಚಿತ್ರಹಿಂಸೆ ಇದೆ. ಭಯದಿಂದ ಜನರು ತಮ್ಮ ಸಮಸ್ಯೆಗಳನ್ನು ನಕಾರಾತ್ಮಕವಾಗಿ ಕಲ್ಪಿಸಿಕೊಳ್ಳುತ್ತಾರೆ. ಸರಿಯಲ್ಲವೇ? ಭಯವು ವಿಶ್ವಾಸದ ವೈರಿಯಾಗಿದೆ. ಭಯವು ನಿಮ್ಮಲ್ಲಿದ್ದ ಎಲ್ಲ ನಂಬಿಕೆಯನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ. ಭಯವು ನಿಮ್ಮ ಸಮಸ್ಯೆಗಳನ್ನು ಎಲ್ಲೆ ಮೀರಿ ಅಂದಾಜು ಮಾಡುವಂತೆ ಮಾಡುತ್ತದೆ. ಭಯವು ನಿಮ್ಮ ಸಮಸ್ಯೆಗಳನ್ನು ಹಿಗ್ಗಿಸಿ ತೋರಿಸುತ್ತದೆ. ಭಯವು ನಿಮ್ಮ ವೈರಿಯನ್ನು ದೊಡ್ಡದಾಗಿ ಮಾಡುತ್ತದೆ ಹಾಗೂ ಭಯವು ನಿಮ್ಮ ದೇವರನ್ನು ಬಲಹೀನನನ್ನಾಗಿಸುತ್ತದೆ. ಭಯವು ನಿಮ್ಮ ಜೀವನದಲ್ಲಿದ್ದ ದೇವರ ಬಲವನ್ನು ನಾಶ ಮಾಡುತ್ತದೆ. ಸರಿಯಲ್ಲವೇ? ಹೌದು. ಮತ್ತು ಭಯವು ಯಾವಾಗಲೂ ದೇವರು ನಿಮ್ಮಲ್ಲಿ ಮಾಡಬೇಕೆಂದಿರುವ ಕೆಲಸಗಳನ್ನು ಪಕ್ಷಪಾತಕ್ಕೆ ಒಳಪಡಿಸುತ್ತವೆ. ಹಾಗೆಯೇ ಲಾಭದಾಯಕವಾದ ಕೆಲಸಗಳನ್ನು ಮಾಡದಂತೆ ತಡೆಯುತ್ತದೆ ಮತ್ತು ನಿಮ್ಮಿಂದ ಕಸಿದುಕೊಳ್ಳುತ್ತದೆ. ಪೇತ್ರನು ಯೇಸು ನೀರಿನ ಮೇಲೆ ನಡೆದುಕೊಂಡು ಬರುವುದನ್ನು ನೋಡಿ, ಸ್ವಾಮಿ, ನನಗೂ ನಡೆಯಲು ಅಪ್ಪಣೆ ಕೊಡಿರಿ ಎಂದು ಕೇಳಿಕೊಳ್ಳುತ್ತಾನೆ. ಯೇಸು ಹೇಳುತ್ತಾರೆ, ಬಾ. ಹಾಗೆಯೇ ಪೇತ್ರನು ನೀರಿನ ಮೇಲೆ ನಡೆಯುತ್ತಾನೆ. ಆದರೆ ಅವನು ಸುತ್ತಲೂ ನೋಡುತ್ತಾನೆ. ದೊಡ್ಡದಾದ ಅಲೆಗಳನ್ನು ನೋಡಿ ಭಯಭೀತನಾಗುತ್ತಾನೆ ಮತ್ತು ಮುಳುಗಲು ಆರಂಭಿಸುತ್ತಾನೆ. ಹೌದು, ಅಲೆಗಳನ್ನು ನೋಡಿ ಭಯಭೀತನಾಗುತ್ತಾನೆ ಮತ್ತು ಮುಳುಗಲು ಆರಂಭಿಸುತ್ತಾನೆ. ಹೌದು, ನಂಬಿಕೆಯು ನಿಮ್ಮ ಜೀವನದಲ್ಲಿ ಸಂಪೂರ್ಣಗೊಳಿಸಬೇಕಾಗಿದ್ದ ಕಾರ್ಯಗಳನ್ನು ಭಯವು ಕಸಿದುಕೊಳ್ಳುತ್ತದೆ. ನಂಬಿಕೆಯು ಪೇತ್ರನು ನೀರಿನ ಮೇಲೆ ನಡೆಯುವಂತೆ ಮಾಡಿತು. ಅಸಾಧ್ಯವಾದುದನ್ನು ಸಾಧ್ಯವಾಗಿಸಿತು. ಆದರೆ ಭಯವು ಅವನಿಂದ ಕಸಿದುಕೊಂಡಿತು. ಸರಿಯಲ್ಲವೇ? ದೇವರ ವಾಕ್ಯದಲ್ಲಿ ಎಲ್ಲ ಸಾಧ್ಯತೆಗಳುಂಟು. ಪ್ರತಿ ಸಲ ನೀವು ದೇವರ ವಾಕ್ಯವನ್ನು ಓದುವಾಗ ಅನೇಕ
ಬೇರೆ ಬೇರೆ ವಿಷಯಗಳು ಇರುತ್ತವೆ. ಅದ್ಯಾವುದೆಂದು ಹೇಳುತ್ತೀರಾ? ಪ್ರಕಟಣೆ. ಹೌದು, ಸತ್ಯವೂ ನಮಗೆ ತಿಳಿಯುತ್ತದೆ. ಹೌದು, ಹಾಗೆ ಅನೇಕ ವಿಷಯಗಳು ನಮಗೆ ತಿಳಿಯುತ್ತವೆ. ಆದರೆ ಒಂದು ಅಗತ್ಯವಾದುದನ್ನು ನಾನು ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ಪ್ರತಿ ಸಲ ನೀವು ದೇವರ ವಾಕ್ಯ ಓದುವಾಗ ದೇವರ ವಾಗ್ದಾನಗಳನ್ನು ಮುಂದಕ್ಕೆ ತರುತ್ತದೆ, ಅದನ್ನು ನೆನಪಿಸುತ್ತದೆ. ಆಮೇನ್. ದೇವರ ವಾಕ್ಯವನ್ನು ಕೆಲವು ಭಾಗಗಳನ್ನಾಗಿ ವಿಂಗಡಿಸಿದರೆ ಅದರ ಒಂದು ಭಾಗವು ದೇವರ ವಾಗ್ದಾನಗಳಾಗಿವೆ. ಹೌದು, ದೇವರ ವಾಗ್ದಾನಗಳನ್ನು ನೀವು ನಿಮ್ಮದಾಗಿ ಹೇಳಿಕೊಳ್ಳಲು ಮೊದಲು ದೇವರ ವಾಗ್ದಾನಗಳು ಯಾವುವು ಎಂದು ತಿಳಿದಿರಬೇಕು, ಅದರ ಅರಿವಿರಬೇಕು. ಸರಿಯಲ್ಲವೇ? ಆಮೇನ್. ಹೌದು, ಪ್ರತಿ ಸಲ ನೀವು ದೇವರ ವಾಕ್ಯ ಓದುವಾಗ ದೇವರ ವಾಗ್ದಾನಗಳಿವೆ. ಅದೇ ರೀತಿ ಇನ್ನೊಂದು ಭಾಗವಾಗಿ ನೀವು ದೇವರ ವಾಕ್ಯವನ್ನು ಓದುವಾಗ ದೇವರ ತತ್ವಗಳಿವೆ. ಆತನ ಕೆಲಸ ಕಾರ್ಯಗಳನ್ನು ಮಾಡುವಾಗ ಮಾರ್ಗಗಳು, ಅವುಗಳನ್ನು ಚಲಿಸುವ ರೀತಿ. ಹೌದು, ಅಲ್ಲಿ ಅನೇಕ ತತ್ವಗಳಿವೆ. ಕೆಲವು ದಿನಗಳ ಹಿಂದೆ ಒಬ್ಬರು ನನ್ನ ಬಳಿಗೆ ಬಂದು ಹೇಳಿದರು, ನಾನು ನನ್ನ ಮಗುವಿನ ಜೊತೆ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತೇನೆ. ಈ ಮಗುವು ನನಗೆ ಸ್ವಲ್ಪವೂ ಕೇಳುವುದಿಲ್ಲ, ವಿಧೇಯನಾಗಿ ನಡೆಯುವುದಿಲ್ಲ, ತುಂಬ ತೊಂದರೆಗಳು. ನಾನು ಮೊದಲು ಕೇಳಿದೆ, ನಿನ್ನ ಗಂಡನ ಜೊತೆ ನಿನ್ನ ಸಂಬಂಧ ಹೇಗಿದೆ? ಆಕೆ ಹೇಳಿದಳು, ಚೆನ್ನಾಗಿಯೇ ಇದೆ. ಹಾಗಾದರೆ ನಿನ್ನ ಹಿರಿಯರಲ್ಲಿ ತಂದೆ ತಾಯಿ ಜೊತೆ ನಿನ್ನ ಸಂಬಂಧ ಹೇಗಿದೆ? ಆಕೆ ಹೇಳಿದಳು, ಅಷ್ಟಾಗಿ ಒಳ್ಳೆಯದಿಲ್ಲ. ನಾನು ತುಂಬ ಹಠಮಾರಿ, ನನ್ನ ತಂದೆ ತಾಯಿಗಳಿಗೆ ವಿಧೇಯಳಾಗಿರಲಿಲ್ಲ. ನನಗೆ ಬೇಕಾದ ಹಾಗೆ ಜೀವಿಸಿದೆ. ಅವರಿಗೆ ವಿರುದ್ಧವಾಗಿ ಹೋಗಿ ಅನೇಕ ಕಾರ್ಯಗಳನ್ನು ಮಾಡಿದೆ. ನೀನು ಒಂದು ಮಗುವಾಗಿ ನಿನ್ನ ತಂದೆ ತಾಯಿಗಳಿಗೆ ನೋವುಂಟು ಮಾಡಿದರೆ ನಿನ್ನ ಮಗುವು ನಿನಗೆ ನೋವುಂಟು ಮಾಡುತ್ತದೆ. ಅದು ಸಾಮಾನ್ಯವಾದ ದೇವರ ವಾಕ್ಯದಲ್ಲಿರುವ ತತ್ವ. ನೀನು ಏನನ್ನು ಬಿತ್ತಿದಿ ಅದನ್ನು ನೀನು ಕೊಯ್ಯುತ್ತಿ. ನೀನು ಒಂದು ಮಗುವಾಗಿ ನಿನ್ನ ತಂದೆ ತಾಯಿಗಳ ದುಃಖಕ್ಕೆ ಕಾರಣವಾಗಿ ಅವರು ಇನ್ನೂ ಅದಕ್ಕಾಗಿ ಅಳುತ್ತಿರುತ್ತಾರಾದರೆ ನಾಳೆ ನಿಮ್ಮ ಮಗುವು ನಿಮಗೊಂದು ನೋವಾಗಿರುತ್ತದೆ. ಸರಿಯಲ್ಲವೇ? ನೀವು ದೇವರ ವಾಕ್ಯವನ್ನು ನೋಡಿದರೆ ದೇವರ ತತ್ವಗಳನ್ನು ಅರಿತುಕೊಳ್ಳುತ್ತೀರಿ. ಪ್ರತಿ ಸಲ ನೀವು ದೇವರ ವಾಕ್ಯವನ್ನು ಓದುವಾಗ ದೇವರ ತತ್ವಗಳು ಹೊರಗೆ ಬರುತ್ತವೆ. ಹೌದು, ನೀವು ನಿಮ್ಮ ಹೋರಾಟಗಳನ್ನು ನೋಡಿ ಮತ್ತು ದೇವರ ವಾಕ್ಯವನ್ನು ನೋಡಿ, ಅದು ನಿಮಗೆ ಏನನ್ನು ತಿಳಿಸುತ್ತದೆಂದು. ಯಾರಾದರೂ ಹಣಕಾಸು ವಿಷಯದಲ್ಲಿ ಕಷ್ಟಪಡುತ್ತಾರಾದರೆ ನೀವು ನೋಡಿಕೊಳ್ಳಿ, ನಿಮ್ಮ ಹಣದಿಂದ ದೇವರಿಗೆ ಗೌರವಿಸ್ತೀರಾವೆಂದು. ಯಾಜಕಕಾಂಡ ಅಧ್ಯಾಯ 27 ವಾಕ್ಯ 30 ಹೇಳುತ್ತದೆ, ನಿಮ್ಮ ಎಲ್ಲ ಆದಾಯದಲ್ಲಿ 10ನೇ 1 ಯೆಹೋವನದಾಗಿರಬೇಕೆಂದು, ಅದು ನಿಮ್ಮದಲ್ಲ. ಅನೇಕ ಜನರು ಭಾವಿಸ್ತಾರೆ, ನನ್ನದನ್ನು ನಾನು ದೇವರಿಗೆ ಕೊಡುತ್ತೇನೆಂದು. ಆದರೆ ದೇವರ ವಾಕ್ಯ ಹೇಳುತ್ತದೆ, ನಿಮ್ಮ 10ರಲ್ಲಿ 1 ದೇವರದ್ದಾಗಿರುತ್ತದೆ. ಆದುದರಿಂದ ಮಲಾಕಿಯ ಗ್ರಂಥದಲ್ಲಿ ಹೇಳಿದೆ, ನೀವು ನನ್ನದನ್ನು ಕದ್ದಿದ್ದೀರಿ,
ಆಮೇನ್. ಸರಿಯಲ್ಲವೇ? ಒಂದು ವೇಳೆ ಹಣಕಾಸಿನ ವಿಷಯದಲ್ಲಿ ನೀವು ಸಮಸ್ಯೆಯನ್ನು ಎದುರಿಸುತ್ತೀರಾದರೆ ನಿಮ್ಮನ್ನೇ ಪರಿಶೀಲಿಸಿಕೊಳ್ಳಿರಿ. ನಿಮ್ಮ ದಶಾಂಶ ದೇವರಿಗೆ ಅರ್ಪಿಸುವುದನ್ನು ದೇವರಿಗೆ ನೀಡದೆ ಬಾಕಿ ಹಿಡಿದಿದ್ದೀರಾ? ಪ್ರತಿ ಸಲ ನೀವು ದೇವರ ವಾಕ್ಯವನ್ನು ಓದುವಾಗ ದೇವರ ವಾಕ್ಯವು ದೇವರ ವಾಗ್ದಾನಗಳನ್ನು ಹಾಗೂ ದೇವರ ತತ್ವಗಳನ್ನು ಪ್ರಕಟಿಸುತ್ತದೆ. ಆದುದರಿಂದ ಪ್ರವಾದಿ ಹೋಸೇಯ ಹೇಳುತ್ತಾನೆ, ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ, ದೇವರ ಮಾರ್ಗವನ್ನು ತಿಳಿಯದೆ. ದಶಾಂಶವನ್ನು ನೀವು ದೇವರಿಗೆ ಕೊಡುವುದಲ್ಲ, ಅದು ಮೊದಲೇ ದೇವರದ್ದಾಗಿದೆ. ಅದು ಯಾಕೆ ಅವರದ್ದಾಗಿದೆ? ಕೀರ್ತನೆ 24 ವಾಕ್ಯ 1 ಹೇಳುತ್ತದೆ, ಭೂಮಿಯು ಅದರಲ್ಲಿರುವ ಸಮಸ್ತವೂ ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. ಯೋಬನು ಹೇಳುತ್ತಾನೆ, ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನೂ ಇಲ್ಲದವನಾಗಿ ಗತಿಸಿ ಹೋಗುವೆನು. ಆದುದರಿಂದ ಈ ಪ್ರಪಂಚಕ್ಕೆ ನೀವೇನನ್ನೂ ತರಲಿಲ್ಲ, ಭೂಮಿ ಮತ್ತು ಅದರಲ್ಲಿದ್ದ ಸಮಸ್ತವೂ ದೇವರದ್ದು. ದೇವರು ಆದಾಮನನ್ನು ಸೃಷ್ಟಿಸಿ ಏದೆನ್ ತೋಟದಲ್ಲಿ ಅದರ ಉಸ್ತುವಾರಿಯನ್ನು ನೋಡಿಕೊಳ್ಳಲಿಟ್ಟನು. ಅವನನ್ನು ಅದರ ಮಾಲೀಕನನ್ನಾಗಿ ಮಾಡಿರಲಿಲ್ಲ. ಅದರಲ್ಲಿದ್ದುದನ್ನು ಧರ್ಮಾರ್ಥವಾಗಿ ನೀನು ತಿನ್ನಬಹುದು ದೇವರು ಹೇಳಿದರು. ಒಬ್ಬ ಒಳ್ಳೆಯ ಪರಿಚಾಲಕನಾಗಿರು, ಸರಿಯಲ್ಲವೇ? ಪರಿಚಾಲಕನು ತನ್ನ ಮಾಲೀಕನನ್ನು ಕೇಳಿಸಿಕೊಳ್ಳಬೇಕು, ಸರಿಯಲ್ಲವೇ? ಅವನು ಮಾಲೀಕನಂತೆ ಸ್ವತಂತ್ರವಾಗಿ ನಡೆದುಕೊಳ್ಳಲು ಸಾಧ್ಯವಿಲ್ಲ. ಮಾಲೀಕನು ಹೇಳಿದನು, ಈ ಮರದ ಫಲವನ್ನು ನೀನು ತಿನ್ನಕೂಡದು. ಇಲ್ಲಿ ಸಹ ದೇವರು ಹೇಳಲು ಬಯಸುತ್ತಾರೆ ಏನೆಂದರೆ, ಇಲ್ಲೂ ಕೆಲವು ವಿಷಯಗಳು ನನ್ನದಾಗಿವೆ, ನೀನು ಅದನ್ನು ಮುಟ್ಟಕೂಡದು. ಆದಿಕಾಂಡದಲ್ಲೂ ದೇವರು ಕೆಲವು ವಿಷಯಗಳನ್ನು ಆದಾಮನಿಗೆ ಕಲಿಸುತ್ತಾರೆ. ಇವುಗಳು ನನ್ನವು, ನೀನು ಅದನ್ನು ಮುಟ್ಟಬಾರದು. ಒಂದು ವೇಳೆ ನೀನು ಮುಟ್ಟಿದರೆ ನಿನ್ನ ವೈಭವವನ್ನು ಕಳೆದುಕೊಳ್ಳುತ್ತಿ. ಆಮೇನ್. ಆದುದರಿಂದ ಪ್ರತಿ ಸಲ ನೀವು ದೇವರ ವಾಕ್ಯವನ್ನು ಓದುವಾಗ ದೇವರ ತತ್ವಗಳು ಅದರಲ್ಲಿವೆ. ದೇವರ ವಾಕ್ಯದಲ್ಲಿ ವಾಗ್ದಾನಗಳಿವೆ, ದೇವರ ವಾಕ್ಯದಲ್ಲಿ ತತ್ವಗಳೂ ಇವೆ. ಆಮೇನ್. ಅನೇಕ ಸಲ ಜನರು ಭಾವಿಸುತ್ತಾರೆ ಅವರು ದೇವರಿಗೆ ದಶಾಂಶವನ್ನು ಕೊಟ್ಟು ಉಪಕಾರ ಮಾಡುತ್ತಾರೆಂದು. ಇಲ್ಲ, ನೀವು ಹಾಗೆ ಮಾಡುವುದಿಲ್ಲ. ಅದೆಲ್ಲವೂ ನನ್ನದೇ ಎಂದು ದೇವರು ಹೇಳುತ್ತಾರೆ. ಆದುದರಿಂದ ಆತನು ಹೇಳುತ್ತಾನೆ, ನೀವು ನನ್ನದನ್ನು ಕದ್ದಿದ್ದೀರಿ, ನನ್ನದನ್ನು ನಿಮ್ಮಲ್ಲಿ ಬಾಕಿ ಹಿಡಿದಿದ್ದೀರಿ. ನೀವು ಹೇಳಬೇಕಾದುದೇನೆಂದರೆ, ದೇವರೇ, ನೀವೇ ಇದೆಲ್ಲಕ್ಕೂ ಒಡೆಯನು. ನಾನು ಚಿಕ್ಕವನಾಗಿದ್ದಾಗ ನಮಗೆ ತುಂಬ ವ್ಯವಸಾಯದ ಪ್ರದೇಶವಿತ್ತು. ನಾವು ಅದನ್ನು ಗೇಣಿಗೆ ಕೊಟ್ಟಿದ್ದೆವು. ಪ್ರತಿ ಕೊಯ್ಲಿನ ಸಮಯದಲ್ಲಿ ಇಷ್ಟೇ ಪ್ರಮಾಣದ ಬೆಳೆಯನ್ನು ತಂದು ನಮ್ಮ ಮನೆಯ ಉಗ್ರಾಣದಲ್ಲಿ ಶೇಖರಿಸುತ್ತಿದ್ದರು. ನಾವು ಕುಳಿತುಕೊಂಡು ನೋಡುತ್ತಿದ್ದೆವು ಅವರು ತಂದು ಶೇಖರಿಸುವುದನ್ನು. ಇದನ್ನು ಅವರು ನಮಗೊಂದು ಸಹಾಯವೆಂದು ಮಾಡುತ್ತಿರಲಿಲ್ಲ, ಅದು ನಮ್ಮ ಹಕ್ಕಿನ ಬೆಳೆಯಾಗಿತ್ತು. ನಾವು ನಮ್ಮ ಜಾಗವನ್ನು ಅವರಿಗೆ ನೋಡಿಕೊಳ್ಳಲು ಕೊಟ್ಟಿದ್ದೆವು, ಸರಿಯಲ್ಲವೇ? ಹೌದು. ಅವರು, ನಾನು ಅದರ ಯಜಮಾನನಾಗಿದ್ದರಿಂದ
ಅದನ್ನು ತಂದು ನಮ್ಮ ಉಗ್ರಾಣದಲ್ಲಿ ಯಾವುದು ನಮ್ಮ ಹಕ್ಕಿನದ್ದು ಅದನ್ನು ಶೇಖರಿಸುತ್ತಿದ್ದರು. ಅದೇ ರೀತಿ ನೀವು ಕೊಡುವ ದಶಾಂಶ ನೀವು ದೇವರಿಗೆ ಹೇಳುವುದೇನೆಂದರೆ, ದೇವರೇ, ಇದೆಲ್ಲವೂ ನಿನ್ನದೇ, ನೀನೇ ಇದರ ವಾರಸುದಾರ. ಆಮೇನ್. ಭೂಮಿಯು ಅದರಲ್ಲಿದ್ದ ಸಮಸ್ತವೂ ಯೆಹೋವನದು. ನಾನು ವಸ್ತುಗಳನ್ನು ತಂದಿದ್ದೇನೆ, ನಿಮ್ಮನ್ನು ಗೌರವಿಸಲು, ಆರಾಧಿಸಲು. ಪ್ರತಿ ಸಲ ನೀವು ದೇವರ ವಾಕ್ಯವನ್ನು ಓದುವಾಗ ದೇವರ ವಾಗ್ದಾನಗಳನ್ನು, ದೇವರ ತತ್ವಗಳನ್ನು ತಿಳಿದುಕೊಳ್ಳಬೇಕು. ಆಮೇನ್. ದೇವರ ವಾಕ್ಯ ಓದುವಾಗ ನೀವು ತಿಳಿದುಕೊಳ್ಳುವ ಮೂರನೆಯ ವಿಷಯವೇನೆಂದರೆ ಪ್ರವಾದನೆಗಳು. ಪ್ರತಿ ಸಲ ನೀವು ದೇವರ ವಾಕ್ಯವನ್ನು ಓದುವಾಗ ಸಂಗತಿಗಳು ಈ ರೀತಿ 3 ವಿಧವಾಗಿ ವಿಭಾಗಗಳಾಗಿ ವಿಂಗಡಿಸಲ್ಪಡುತ್ತವೆ. ಹೌದು, ಪ್ರತಿ ಸಲ ದೇವರ ವಾಕ್ಯವನ್ನು ಓದುವಾಗ ಈ 3ರಲ್ಲಿ ಯಾವುದಾದರೊಂದು ಭಾಗವು ನಿಮಗೆ ಪ್ರಕಟಗೊಳ್ಳುತ್ತದೆ. ನೀವು ಭಾವಿಸಬಹುದು, ಯಾಕೆ ಇಷ್ಟೊಂದು ಬರೆದಿದ್ದಾರೆ, ಯಾಕೆ ಅನೇಕ ಕಥೆಗಳಿವೆ? ಯಾಕೆಂದರೆ ಅದರಲ್ಲಿ ತತ್ವಗಳಿವೆ. ದಾವೀದನು ಒಂದು ವೇದಿಕೆಯನ್ನು ಕಟ್ಟಲು ಹೋದಾಗ ಆ ಸ್ಥಳದ ಯಜಮಾನ ಹೇಳುತ್ತಾನೆ, ನಿಮಗೆ ಬೇಕಾದುದೆಲ್ಲವನ್ನು ಧರ್ಮಾರ್ಥವಾಗಿ ತೆಗೆದುಕೊಳ್ಳಿರಿ. ಆದರೆ ದಾವೀದನು ಹೇಳುತ್ತಾನೆ, ನಾನು ಏನೂ ಬೆಲೆಯನ್ನು ತೆರದೆ ಅಥವಾ ನೀಡದೆ ಇರುವುದನ್ನು ನನ್ನ ದೇವರಿಗೆ ಹೇಗೆ ತಾನೇ ಅರ್ಪಿಸಲಿ? ಯಾವುದೇ ಬೆಲೆಯೂ ಅದಕ್ಕೆ ಕೊಡದೆ ಇರುವುದನ್ನು ನಾನು ಹೇಗೆ ಅರ್ಪಿಸಲಿ? ಅದು ಹೇಗೆ ಒಂದು ಅರ್ಪಣೆ ಆಗುತ್ತದೆ? ಸರಿಯಲ್ಲವೇ? ಆಮೇನ್. ಪ್ರತಿ ಸಲ ನೀವು ದೇವರ ವಾಕ್ಯ ಓದುವಾಗ ಅಲ್ಲಿ ಕೆಲವು ತತ್ವಗಳು ಪ್ರಕಟಗೊಳ್ಳುತ್ತವೆ. ಅವುಗಳು ಜೀವನದ ಪ್ರತಿಯೊಂದು ಅಂಶಗಳಿಗೆ ಸಂಬಂಧಪಟ್ಟಿರುತ್ತವೆ. ಒಂದು ಅಂಶ ನಿಮ್ಮ ಹಣಕಾಸಿಗೆ ಪಟ್ಟಿದ್ದಿರಬಹುದು, ಇನ್ನೊಂದು ಬೇರೊಂದು ಅಂಶಕ್ಕೆ ಸಂಬಂಧಪಟ್ಟಿರುತ್ತದೆ. ಆಮೇನ್. ಎಷ್ಟರವರೆಗೆ ಈ ಭೂಮಿಯು ಇರುತ್ತದೆ ಅಲ್ಲಿಯವರೆಗೆ ತಂಪು ಮತ್ತು ಬಿಸಿ, ಚಳಿಗಾಲ ಮತ್ತು ಬೇಸಿಗೆಗಾಲ, ಬಿತ್ತುವ ಕಾಲ ಮತ್ತು ಕೊಯ್ಯುವ ಕಾಲ ಇವೆಲ್ಲವೂ ಉಳಿಯುವವು. ಆದುದರಿಂದ ನೀವು ಬಿತ್ತದೆ ಹೇಗೆ ನೀವು ಕೊಯ್ಯುತ್ತೀರಿ? ನೀವು ಬಿತ್ತಲೇಬೇಕು. ಯಾವಾಗ ನೀವು ಕೆಲವು ವಿಷಯಗಳಲ್ಲಿ ಕಷ್ಟವನ್ನು ಅನುಭವಿಸುತ್ತೀರಿ ಆವಾಗ ನೀವು ನಿಮ್ಮನ್ನೇ ಪರಿಶೀಲಿಸಬೇಕು. ನೀವು ಸರಿಯಾಗಿ ದಶಾಂಶವನ್ನು ನೀಡುತ್ತೀರಾ? ದೇವರಿಗೆ ಅರ್ಪಿಸುವುದನ್ನು ಮಾಡುತ್ತೀರಾ? ಬಿತ್ತುತ್ತೀರಾ? ನೀವು ಪರಿಶೀಲಿಸಬೇಕು. ಯಾಕೆಂದರೆ ಒಂದು ವೇಳೆ ಈ ತತ್ವಗಳನ್ನು ನೀವು ಉಲ್ಲಂಘಿಸಿದರೆ ನೀವು ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ. ನೀವು ಹೋರಾಟ ನಡೆಸುವ ಆ ವಿಷಯಗಳನ್ನು ಪರಿಶೀಲಿಸಬೇಕು ಮತ್ತು ಈ ವಿಷಯದಲ್ಲಿ ದೇವರ ತತ್ವವು ಹೇಗೆ ಸಂಬಂಧಿಸುತ್ತದೆಂದು ತಿಳಿದುಕೊಳ್ಳಬೇಕು. ಆಮೇನ್. ದೇವರ ಮಕ್ಕಳ ಪ್ರಕಟಣೆ. ನೀವು ಯಾರೆಂಬ ಪ್ರಕಟಣೆಯು ನಿಮಗೆ ತಿಳಿಯುವವರೆಗೆ ನಿಮ್ಮ ಪುತ್ರತ್ವ ನೈಸರ್ಗಿಕವಾದ ನಿಮ್ಮ ತಂದೆ ಯಾರೆಂದು ನಿಮಗೆ ತಿಳಿಯದೇ ಇದ್ದರೆ ಅವರು ಬಿಟ್ಟು ಹೋದ ಪಿತ್ರಾರ್ಜಿತ ಆಸ್ತಿಯನ್ನು ನೀವು ಹೇಗೆ ಪಡೆದುಕೊಳ್ಳುತ್ತೀರಿ? ಇದೊಂದು ನನ್ನ ಸರಳವಾದ ಪ್ರಶ್ನೆ. ನೈಸರ್ಗಿಕವಾದ ನಿಮ್ಮ ತಂದೆ ಯಾರೆಂದು ನಿಮಗೆ ತಿಳಿಯದೇ ಇದ್ದರೆ ಅವರು ಬಿಟ್ಟು ಹೋದ
ಪಿತ್ರಾರ್ಜಿತ ಆಸ್ತಿಯನ್ನು ನೀವು ಹೇಗೆ ಪಡೆದುಕೊಳ್ಳುತ್ತೀರಿ? ನಿಮ್ಮ ನೈಸರ್ಗಿಕವಾದ ತಂದೆ ಯಾರೆಂದು ನೀವು ತಿಳಿದುಕೊಳ್ಳಬೇಕು, ಸರಿಯಲ್ಲವೇ? ಹಾಗೂ ನೀವು ತಿಳಿದುಕೊಳ್ಳಬೇಕು ಏನೆಲ್ಲ ಆತನ ಆಸ್ತಿ ಎಂದು. ಮಗನೆಂದರೆ ಯಾರು? ಒಬ್ಬನನ್ನು ನೀವು ಮಗ ಎಂದು ಏಕೆ ಕರೆಯುತ್ತೀರಿ ಅಥವಾ ಮಗಳೆಂದು? ಬೈಬಲಲ್ಲಿ ಮಗನೆಂದರೆ ಒಂದು ಸಂತತಿ ಅಥವಾ ಮಗು ಎಂದರ್ಥ. ಒಬ್ಬನನ್ನು ನೀವು ಮಗ ಎಂದು ಏಕೆ ಕರೆಯುತ್ತೀರಿ ಅಥವಾ ಮಗಳೆಂದು? ಆ ಮಗುವಿಗೆ ತಂದೆಯ ಕೆಲವು ಗುಣಲಕ್ಷಣಗಳಿರಬೇಕು, ಸರಿಯಲ್ಲವೇ? ತಂದೆಯ ಕೆಲವು ಆನುವಂಶಿಕ ಸಂಕೇತಗಳಿರಬೇಕು. ಆಮೆನ್. ಆದುದರಿಂದ ನೀವು ನಿಮ್ಮನ್ನು ದೇವರ ಪುತ್ರರೆಂದು ಕರೆಯುವಾಗ ಆ ದೇವರ ಕೆಲವು ಗುಣಲಕ್ಷಣಗಳು ನಿಮ್ಮಲ್ಲಿ ಇರಲೇಬೇಕು. ಆತನಿಂದ ಕೆಲವು ಆನುವಂಶಿಕ ಸಂಕೇತಗಳು, ಕೆಲವು ವರ್ತನೆಯ ಮಾದರಿಗಳು, ಅದು ಆತನದು, ಸರಿಯಲ್ಲವೇ? ಆಮೆನ್. ನಾನು ಹೇಳುವುದು ನಿಮಗೆ ಅರ್ಥವಾಗ್ತದಲ್ಲವೇ? ಮಗನಿಗೆ ಮೊತ್ತ ಮೊದಲು ಅವನಾರೆಂದು ತಿಳಿದಿರಬೇಕು, ಅವನು ಯಾರಿಗೆ ಸೇರಿದವನೆಂದು, ಯಾರ ಮಗು ಅವನೆಂದು. ಆಮೆನ್. ಆದುದರಿಂದ ಇಡೀ ಜಗತ್ತು, ಇಡೀ ಸೃಷ್ಟಿ ಶ್ರದ್ಧೆಯಿಂದ ದೇವರ ಪುತ್ರರ ಪ್ರತ್ಯಕ್ಷಗೊಳ್ಳುವಿಕೆಗೆ ಕಾದುಕೊಂಡಿದೆ. ಆದುದರಿಂದ ನೀವು ಮೊದಲು ಗುರುತಿಸಿಕೊಳ್ಳಬೇಕು ನೀವು ಯಾರೆಂದು. ಆ ದೇವಪುತ್ರತ್ವಕ್ಕೆ ಹೆಜ್ಜೆ ಇಡುವ ಮೊದಲು ಸರಿಯಾದ ಸ್ಥಳಕ್ಕೆ, ಆ ಅಧಿಕಾರದಿಂದ ಶಕ್ತಿಯಿಂದ ಕಾರ್ಯನಿರ್ವಹಿಸುವ ಮೊದಲು, ಆ ಕೃಪೆಯು ನಿಮಗೆಂದು ಉದ್ದೇಶಿಸಿದ ಆ ಜೀವನಕ್ಕೆ ಸೇರುವವರೆಗೆ ಕೋಳಿಗಳಂತೆ ಬದುಕಬೇಡಿರಿ. ಹೌದು, ಆ ಹದ್ದಿನ ಮರಿಯು ನಾನು ಕೋಳಿಯಲ್ಲ ಹದ್ದು ಎಂದು ತಿಳಿಯುವವರೆಗೆ. ಅದೇ ರೀತಿ ಅನೇಕ ಕ್ರಿಶ್ಚಿಯನರು ತಮ್ಮ ಜೀವನವನ್ನು ಜೀವಿಸುತ್ತಾರೆ ಕ್ರಿಶ್ಚಿಯನ್ ಎಂದು ಹೇಳಿಕೊಳ್ಳುವವರ ಜೊತೆ. ಆದರೆ ತಂದೆ ದೇವರು ಆತನ ಮಕ್ಕಳೆಂದು ಅನುಮೋದಿಸಲಿಲ್ಲ. ಪುತ್ರತ್ವದ ದೇವರಾತ್ಮ ಅವರಲ್ಲಿಲ್ಲ ಮತ್ತು ಅವರು ಅವರನ್ನು ನಕಲು ಮಾಡುತ್ತಾರೆ ಮತ್ತು ಯೋಚಿಸುತ್ತಾರೆ, ನಾವು ಕ್ರಿಶ್ಚಿಯನರು, ನಾವು ಹೀಗೆ ಬದುಕುತ್ತೇವೆಂದು. ನಿಮಗೆ ತಿಳಿಯುತ್ತದಲ್ಲವೇ? ಆಮೆನ್. ಯಾರಲ್ಲಿ ಪುತ್ರತ್ವದ ದೇವರಾತ್ಮನು ಇಲ್ಲದಿದ್ದರೆ ಅವನು ದೇವರಿಗೆ ಸೇರಿದವನಲ್ಲ. ಯಾರು ಕ್ರಿಸ್ತನವನೋ ಅವನ ಮೇಲೆ ಪವಿತ್ರಾತ್ಮನ ಮುದ್ರೆಯೂ ಇದೆ. ಆದುದರಿಂದ ನಿಮ್ಮ ಮೇಲೆ ಪವಿತ್ರಾತ್ಮನ ಮುದ್ರೆ ಇರಬೇಕು ಹಾಗೂ ಆ ಪವಿತ್ರಾತ್ಮನು ಕೂಗಬೇಕು. ಪುತ್ರತ್ವವನ್ನು ಸಾರುವ ಪವಿತ್ರಾತ್ಮ. ಆಮೆನ್. ನೀವೊಂದು ಕ್ರಿಶ್ಚಿಯನ್ ಹೆಸರಿಟ್ಟರೆ ನೀವು ಕ್ರಿಶ್ಚಿಯನ್ ಆಗುವುದಿಲ್ಲ. ಅದೊಂದು ದೊಡ್ಡ ಮೋಸದ ಸಂಗತಿ ಜನರಲ್ಲಿದೆ. ನೀವೊಂದು ಕ್ರಿಶ್ಚಿಯನ್ ಕುಟುಂಬದಲ್ಲಿ ಜನಿಸಿದ ಮಾತ್ರಕ್ಕೆ ನೀವು ಕ್ರಿಶ್ಚಿಯನ್ ಆಗಿರುವುದಿಲ್ಲ. ಆದುದರಿಂದ ನಿಮ್ಮಲ್ಲಿ ಪುತ್ರತ್ವವನ್ನು ಸಾರುವ ಪವಿತ್ರಾತ್ಮನು ನಿಮ್ಮಲ್ಲಿರಬೇಕು. ಅದು ಸಾಕ್ಷಿಯಾಗಿದೆ ನೀವು ಆತನಿಗೆ ಸೇರಿದವರೆಂದು. ಪವಿತ್ರಾತ್ಮನ ಮುಖಾಂತರ ಮಾತ್ರ ನಾವು ದೇವರನ್ನು ಅಪ್ಪಾ ತಂದೆಯೇ ಎಂದು ಕೂಗಲು ಸಾಧ್ಯ. ಆಮೆನ್. ಹಾಲೆಲೂಯ. ಆದುದರಿಂದ ಇಡೀ ಸೃಷ್ಟಿ ದೇವಪುತ್ರರ ಪ್ರತ್ಯಕ್ಷ ಆಗುವಿಕೆಗೆ ನಿರೀಕ್ಷಿಸಿಕೊಂಡಿದೆ. ಹೌದು,
ಅನೇಕ ಪುತ್ರರು ಕೋಳಿಯ ಗೂಡಲ್ಲಿ ಸಿಲುಕಿಕೊಂಡಿದ್ದಾರೆ. ಅವರಾರೆಂದು ಅವರಿಗೆ ತಿಳಿದಿಲ್ಲ. ಅವರು ಅವರ ಜೀವಮಾನವಿಡೀ ಭೂಮಿಗೆ ಬಂಧಿತರಾಗಿ ಬದುಕುತ್ತಾರೆ. ಅವರನ್ನು ಯಾವುದಕ್ಕೋಸ್ಕರ ಸೃಷ್ಟಿಸಿದ್ದಾರೆಂದು ತಿಳಿಯದೆ, ದೇವರು ಅವರನ್ನು ಆಯ್ಕೆ ಮಾಡಿದ ಉದ್ದೇಶವನ್ನು ಅರಿಯದೆ ಅಜ್ಞಾನದಲ್ಲಿ ಬದುಕುತ್ತಾರೆ ಮತ್ತು ವ್ಯರ್ಥವಾದ ಜೀವನವನ್ನು ಬದುಕುತ್ತಾರೆ. ಆದುದರಿಂದ ಪ್ರಕಟಣೆಯ ಪುಸ್ತಕದಲ್ಲಿ ಬರೆದಿದೆ, ದೇವರು ಅವರೆಲ್ಲರ ಕಣ್ಣೀರನ್ನು ಒರೆಸುತ್ತಾನೆಂದು. ಅವರು ರಕ್ಷಣೆಯನ್ನು ಹೊಂದಿರಬಹುದು, ಆದರೆ ದೇವರು ಅವರಿಗಾಗಿ ಉದ್ದೇಶಿಸಿದ ಜೀವನದ ಬಗ್ಗೆ ಅವರಿಗೆ ಅರಿವಾದಾಗ ಅವರು ಅಳುತ್ತಿರುತ್ತಾರೆ. ಸರಿಯಲ್ಲವೇ? ಆಮೆನ್. ನಿಮ್ಮ ಜೀವನವನ್ನು ಕೋಳಿಯ ಗೂಡಿನಲ್ಲಿ ಕಳೆಯಬೇಡಿರಿ. ಯೆಶಾಯ ಅಧ್ಯಾಯ 40 ವಾಕ್ಯ 31 ಹೇಳುತ್ತದೆ, ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು. ಯೆಹೋವನನ್ನು ನಿರೀಕ್ಷಿಸುವವರೋ ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ನಿಮ್ಮ ಜೊತೆಯವರಲ್ಲಿ ಹೇಳಿ, ಕೋಳಿಯ ಗೂಡಲ್ಲಿ ನಿಮ್ಮ ಜೀವನವನ್ನು ಕಳೆಯಬೇಡಿರಿ. ನೀವು ಯಾರೆಂದು ತಿಳಿದುಕೊಳ್ಳಿರಿ, ನಿಮ್ಮ ಕರೆಯನ್ನು ತಿಳಿದುಕೊಳ್ಳಿರಿ. ಹೋದ ವಾರ ನಾವು ಹೇಳಿದ ಹಾಗೆ ದೇವರ ರಾಜ್ಯದ ಯೋಜನೆಯನ್ನು ತಿಳಿದುಕೊಳ್ಳಿರಿ. ಸರಿಯಲ್ಲವೇ? ಆಮೆನ್. ಹಾಲೆಲೂಯ. ಹದ್ದುಗಳು ಯಾವಾಗಲೂ ಆಹಾರಕ್ಕೋಸ್ಕರ ಹಸಿದಿರುತ್ತವೆ. ನೀವು ಹದ್ದು ಕ್ರಿಶ್ಚಿಯನ್ನರಾದರೆ ಯಾವಾಗಲೂ ದೇವರ ವಾಕ್ಯಕ್ಕೋಸ್ಕರ ಹಸಿದಿರುತ್ತೀರಿ. ಆಮೆನ್. ಪುತ್ರತ್ವ ಯಾವಾಗಲೂ, ತಂದೆಯು ಯಾವಾಗಲೂ ಮಕ್ಕಳ ಮುಂದೆ ಬೇಡಿಕೆಗಳನ್ನಿಡುತ್ತಾನೆ. ಆದುದರಿಂದ ಪುತ್ರತ್ವದಲ್ಲಿ ಯಾವಾಗಲೂ ಬೇಡಿಕೆಗಳಿರುತ್ತವೆ. ನೀವು ನಿಮ್ಮನ್ನೇ ಮಗನೆಂದು ಕರೆಯುತ್ತೀರಾದರೆ ನೀವು ಮನೆಗೆ ಬರೀ ತಿಂದು ಮಲಗಲು ಬರುವುದಿಲ್ಲ. ಮಗನಾಗಿ ಮನೆಯೊಳಗೆ ಅನೇಕ ಜವಾಬ್ದಾರಿಗಳಿರುತ್ತವೆ. ಸರಿಯಲ್ಲವೇ? ಹೌದು. ಪುತ್ರರು ಜವಾಬ್ದಾರಿಯುತರಾಗಿ ಬೆಳೆಯಬೇಕು. ಆಮೆನ್. ಮತ್ತಾಯ ಅಧ್ಯಾಯ 4 ವಾಕ್ಯ 17-19. ಅಂದಿನಿಂದ ಯೇಸು ಪಶ್ಚಾತ್ತಾಪ ಪಡಿರಿ, ಪರಲೋಕ ರಾಜ್ಯವು ಸಮೀಪಿಸಿತು ಎಂದು ಸಾರುವುದಕ್ಕೆ ಪ್ರಾರಂಭಿಸಿದನು. ಯೇಸು ಹೇಳಲು ಪ್ರಾರಂಭಿಸಿದರು. ಅವರು ಹೇಗೆ ಬೋಧಿಸಲು ಪ್ರಾರಂಭಿಸಿದರು? ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ, ಪರಲೋಕದ ರಾಜ್ಯವು ಸಮೀಪಿಸಿತು. ಕ್ರಿಶ್ಚಿಯನ್ ಎಂದು ಹೇಳುವವನು, ಕ್ರಿಶ್ಚಿಯನ್ ಹೆಸರು ಉಳ್ಳವನು ಮೊದಲು ಪಶ್ಚಾತ್ತಾಪ ಪಡದೆ ಅವನು ಹೇಗೆ ಕ್ರಿಶ್ಚಿಯನ್ ಆಗುತ್ತಾನೆ? ಯೇಸು ಹೇಳಿದರು, ಪರಲೋಕದ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಅವರು ತಮ್ಮ ಬೋಧನೆಯನ್ನು ಪ್ರಾರಂಭಿಸಿದ್ದು ಪಶ್ಚಾತ್ತಾಪ ಪಡಿರಿ. ಆಮೆನ್. ಯೇಸು ಗಲಿಲಾಯ ಸಮುದ್ರದ ತೀರದಲ್ಲಿ ನಡೆದು ಹೋಗುವಾಗ ಪೇತ್ರನೆನಿಸಿಕೊಳ್ಳುವ ಸಿಮೋನ ಮತ್ತು ಅವನ ಸಹೋದರನಾದ ಆಂದ್ರೆಯನು ಸಮುದ್ರದಲ್ಲಿ ಬಲೆ ಬೀಸುವುದನ್ನು ಕಂಡನು. ಅವರು ಬೆಸ್ತರಾಗಿದ್ದರು. ಅವರಿಗೆ ಆತನು, ನನ್ನನ್ನು ಹಿಂಬಾಲಿಸಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತನಾಗಿ ನಿಮ್ಮನ್ನು ಮಾಡುವೆನು. ಆಮೆನ್. ಯೇಸು ಹೇಳಿದರು, ನನ್ನನ್ನು ಹಿಂಬಾಲಿಸಿರಿ, ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುವೆನು. ದೇವರು ಮೊದಲು ಮಗನ ಮೇಲೆ ಬೇಡಿಕೆಯನ್ನಿಟ್ಟರು.
ಹಾಗೂ ಅವರನ್ನು ಹಿಂಬಾಲಿಸುವ ಪ್ರತಿಯೊಂದು ಪುತ್ರನನ್ನು ಯೇಸು ಮೊದಲು ಹೇಳಿದರು, ನನ್ನನ್ನು ಹಿಂಬಾಲಿಸು. ಆದುದರಿಂದ ನೀವು ದೇವಪುತ್ರರೆಂದು ಹೇಳಿಕೊಳ್ಳುವುದಾದರೆ ಮೊದಲ ಬೇಡಿಕೆ ಏನೆಂದರೆ ಆತನನ್ನು ಹಿಂಬಾಲಿಸುವುದು. ಸರಿಯಲ್ಲವೇ? ಆ ಹಿಂಬಾಲಿಸುವಿಕೆಯಲ್ಲಿ ಯೇಸು ಹೇಳಿದರು, ನಾನು ನಿಮ್ಮಲ್ಲಿ ಒಂದು ಬದಲಾವಣೆಯನ್ನು ತರುತ್ತೇನೆ. ನನ್ನನ್ನು ಹಿಂಬಾಲಿಸಿರಿ. ನಾನು ನಿಮ್ಮನ್ನು ಮನುಷ್ಯರ ಬೆಸ್ತರನ್ನಾಗಿ ಮಾಡುವೆನು. ಆಮೇನ್. ಹೌದು, ದೇವರು ತಾನು ದತ್ತು ತೆಗೆದುಕೊಳ್ಳುವ ತನ್ನ ಪುತ್ರರಲ್ಲಿ ಇಟ್ಟ ಮೊದಲ ಬೇಡಿಕೆ ಎಂದರೆ ಆತನನ್ನು ಹಿಂಬಾಲಿಸುವುದು. ಮತ್ತು ಆತನು ಹೇಳಿದನು, ಆ ಹಿಂಬಾಲಿಸುವಿಕೆಯಲ್ಲಿ ನಾನು ಮಾಡುವೆನು. ಹೌದು, ಆ ಹಿಂಬಾಲಿಸುವಿಕೆಯಲ್ಲಿ ನಿಮ್ಮನ್ನು ನಿರ್ಮಿಸುವುದಿದೆ. ಆತನು ನಿಮ್ಮೊಳಗೆ ಮಾಡುತ್ತಾನೆ. ನೀವು ಆತನನ್ನು ಹಿಂಬಾಲಿಸಲು ಆಯ್ಕೆ ಮಾಡಿದಾಗ. ಆದುದರಿಂದ ಮೊದಲು ನಾವು ಹಿಂಬಾಲಿಸಬೇಕು ಹಾಗೂ ಹಿಂಬಾಲಿಸಲು ಬೇಕು ನಂಬಿಕೆ. ದೇವರು ಅಬ್ರಹಾಮನನ್ನು ಕರೆದಾಗ ಆತನು ಹೇಳಲಿಲ್ಲ ಎಲ್ಲಿಗೆಂದು, ಆದರೆ ಹೇಳಿದರು, ಅಲ್ಲಿಂದ ಹೊರಗೆ ಬಾ. ಅಬ್ರಹಾಮನು ಕೇಳಬಹುದಿತ್ತು, ಯಾಕೆ, ಏನು, ಎಲ್ಲಿಗೆ ಎಂದು. ಅಲ್ಲಿ ನಾನೇನು ಮಾಡಲಿ? ಆದರೆ ದೇವರು ಹೇಳಿದರು, ಹೊರಗೆ ಬಾ, ಹೊರಗೆ ಬಾ ನಿನ್ನ ತಂದೆ ಮನೆಯಿಂದ, ಹೊರಗೆ ಬಾ ನಿನ್ನ ಸೋದರರ ಮನೆಯಿಂದ, ಹೊರಗೆ ಬಾ ಎಲ್ಲಿ ಇದ್ದೀಯೋ ಅಲ್ಲಿಂದ. ಆದುದರಿಂದ ಯಾವಾಗಲೂ ದೇವರು ಕೆಲವು ವಿಷಯಗಳಿಂದ ನಿಮ್ಮನ್ನು ಹೊರಗೆ ತರಲು ಹೆಚ್ಚಿಸುತ್ತಾರೆ. ಆಮೇನ್. ಪ್ರತಿಯೊಂದು ಹಿಂಬಾಲಿಸುವಿಕೆಯಲ್ಲಿ ನಿಮ್ಮನ್ನು ನಿರ್ಮಿಸುವುದಿದೆ. ಆದುದರಿಂದ ನೀವು ಹಿಂಬಾಲಿಸಬೇಕು. ನಿಮ್ಮ ನೆರೆಯವರಲ್ಲಿ ಹೇಳಿ, ಆತನನ್ನು ಹಿಂಬಾಲಿಸಿ. ಆಮೇನ್. ಪ್ರತಿಯೊಬ್ಬ ಮಗನಿಗೆ ಜವಾಬ್ದಾರಿ ಇದೆ. ಆ ಹಿಂಬಾಲಿಸುವಿಕೆಯಲ್ಲಿ ನಿಮ್ಮ ಸಮಯ ಒಳಗೊಂಡಿದೆ. ನೀವು ಸ್ವಲ್ಪ ಸಮಯವನ್ನು ಆತನಿಗೆ ನೀಡಬೇಕು. ನಿಮ್ಮ ಸಂಪನ್ಮೂಲಗಳನ್ನು ನೀಡಬೇಕು. ನಿಮ್ಮ ಶಕ್ತಿಯನ್ನು ನೀಡಬೇಕು. ನಿಮ್ಮ ಆಸೆ ಮತ್ತು ಮಹತ್ವಾಕಾಂಕ್ಷೆಗಳನ್ನು ಬದಿಗಿಟ್ಟು ಆತನನ್ನು ಹಿಂಬಾಲಿಸಬೇಕು. ನಿಮ್ಮದೇ ದಾರಿಯಲ್ಲಿ ನಡೆದು ಆತನನ್ನು ಹಿಂಬಾಲಿಸಲು ಸಾಧ್ಯವಿಲ್ಲ. ನೀವು ನಿಮ್ಮ ಸಮಯವನ್ನು ನೀಡಬೇಕು, ನಿಮ್ಮ ಶಕ್ತಿಯನ್ನು ನೀಡಬೇಕು, ನಿಮ್ಮ ನಂಬಿಕೆಯನ್ನು ಇಡಬೇಕು. ನೀವು ಆತನ ಮೇಲೆ ವಿಶ್ವಾಸವನ್ನಿಡಬೇಕು. ಆತನು ಒಳ್ಳೆಯವನು. ನಿಮ್ಮ ಬಗ್ಗೆ ಆತನಿಗಿದ್ದ ಯೋಜನೆಗಳು ಕೆಟ್ಟದವಲ್ಲ. ನೀವು ಆತನನ್ನು ನಂಬಬೇಕು ಮತ್ತು ಹಿಂಬಾಲಿಸಬೇಕು. ಆಮೇನ್. 1 ಕೊರಿಂಥದವರಿಗೆ ಅಧ್ಯಾಯ 11 ವಾಕ್ಯ 1. ನಾನು ಕ್ರಿಸ್ತನನ್ನು ಅನುಸರಿಸುವಂತೆ ನೀವು ನನ್ನನ್ನು ಅನುಸರಿಸುವವರಾಗಿರಿ. ಹೌದು, ಪೌಲನು ಹೇಳುತ್ತಾನೆ, ನಾನು ಕ್ರಿಸ್ತನನ್ನು ಅನುಸರಿಸುವಂತೆಯೇ ನೀವು ನನ್ನನ್ನು ಅನುಸರಿಸುವವರಾಗಿರಿ. ಇಲ್ಲಿ ಪೌಲನು ಹೇಳುತ್ತಾನೆ, ಅವನು ಹೇಗೆ ಕ್ರಿಸ್ತನನ್ನು ಅನುಸರಿಸಿದನು ಅದೇ ರೀತಿ ನೀವು ಅನುಸರಿಸಿರಿ. ಆದುದರಿಂದ ಅಲ್ಲಿ ದತ್ತು ಸ್ವೀಕರಿಸುವುದು. ಹೌದು, ಒಂದು ಆವೃತ್ತಿಯಿಂದ ಇನ್ನೊಂದಕ್ಕೆ ಬದಲಾಗುವುದು, ಪರಿವರ್ತನೆ ಆಗುವುದು. ನೀವು ಹಿಂಬಾಲಿಸಲು ಪ್ರಯತ್ನ ಮಾಡುವುದಾದರೆ ಅನುಸರಿಸಬೇಕು. ಆದುದರಿಂದ ನೀವು ಜಾಗೃತಿಯಾಗಿ ನೋಡಿ
ಕಲಿತು ಅನುಸರಿಸಬೇಕು. ಆದುದರಿಂದ ಬೇರೊಬ್ಬನನ್ನು ಅನುಸರಿಸಲು ನೀವು ಸ್ವಇಚ್ಛೆಯಿಂದ ಕೆಲವೊಂದು ನಿಮ್ಮ ಕಲ್ಪನೆಗಳನ್ನು ಬಿಟ್ಟು ಬಿಡಬೇಕು. ಹೌದು, ನಿಮ್ಮದ್ದೇ ಕಲ್ಪನೆಗಳನ್ನು ಇಟ್ಟುಕೊಂಡು ನೀವು ಬೇರೊಬ್ಬನನ್ನು ಹಿಂಬಾಲಿಸಲು ಸಾಧ್ಯವಿಲ್ಲ. ನೀವು ನಿಮ್ಮದೇ ಕಲ್ಪನೆಗಳಿಗೆ ನಂಬಿಕೆ ದ್ರೋಹ ಮಾಡಬೇಕು. ನಿಮ್ಮ ಜೊತೆಯವರಲ್ಲಿ ಹೇಳಿ, ನೀವು ನಿಮ್ಮ ಕಲ್ಪನೆಗಳಿಗೆ ನಂಬಿಕೆ ದ್ರೋಹ ಮಾಡಬೇಕು ಆತನನ್ನು ಹಿಂಬಾಲಿಸಲು. ನೀವು ನಿಮ್ಮದೇ ಕಲ್ಪನೆಗಳನ್ನು, ಮಹತ್ವಾಕಾಂಕ್ಷೆಗಳನ್ನು, ಯೋಜನೆಗಳನ್ನು ಇಟ್ಟುಕೊಂಡು ಆತನನ್ನು ಹಿಂಬಾಲಿಸಲು ಸಾಧ್ಯವಿಲ್ಲ. ನಿಮ್ಮಿಂದ ಸಾಧ್ಯವಿಲ್ಲ. ಆದುದರಿಂದ ನೀವು ಸ್ವಇಚ್ಛೆಯಿಂದ ನಿಮ್ಮ ಎಲ್ಲ ಕಲ್ಪನೆಗಳನ್ನು, ಮಹತ್ವಾಕಾಂಕ್ಷೆಗಳನ್ನು, ಯೋಜನೆಗಳಿಗೆ ನಿಷ್ಠೆ ಇಲ್ಲದವರಾಗಿರಬೇಕು. ನಿಮ್ಮ ಸ್ವಇಚ್ಛೆಯಿಂದ ಕೆಲವೊಂದು ವಿಷಯಗಳನ್ನು ತೆಗೆದುಕೊಂಡು ನೀವು ಸ್ವಇಚ್ಛೆಯಿಂದ ಬದಲಾಗಬೇಕು. ಪೌಲನನ್ನು ನೋಡಿ ಅನುಸರಿಸಬೇಕು. ಸ್ವಇಚ್ಛೆಯಿಂದ ಬದಲಾಗಬೇಕು ಮತ್ತು ನೀವು ಅವನ ಮನೋಭಾವವನ್ನು ಹೊಂದಿರಬೇಕು. ಆದುದರಿಂದ ದೇವರ ವಾಕ್ಯ ಹೇಳುತ್ತದೆ, ನಿಮ್ಮ ಮನಸ್ಸನ್ನು ನವೀಕರಿಸಿರಿ. ಆದುದರಿಂದ ನೀವು ದೇವರ ವಾಕ್ಯಕ್ಕೆ ನಿಮ್ಮ ಮನಸ್ಸನ್ನು ನವೀಕರಿಸಲು ಬಿಡಬೇಕು. ಹೇಗೆಂದರೆ ನೀವು ಆತನ ಕಲ್ಪನೆಗಳನ್ನು ತೆಗೆದುಕೊಳ್ಳುತ್ತೀರಿ. ದೇವರ ವಾಕ್ಯದ ಪ್ರಕಾರ ನೀವು ಆತನ ಕಲ್ಪನೆಗಳನ್ನು ತೆಗೆದುಕೊಳ್ಳಬೇಕು. ಸರಿಯಲ್ಲವೇ? ಆಮೆನ್. 2 ಕೊರಿಂಥದವರಿಗೆ ಅಧ್ಯಾಯ 3 ವಾಕ್ಯ 18. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ನಾವೆಲ್ಲರೂ ಕರ್ತನ ದಾನವಾಗಿರುವ ಆತ್ಮದ ಮಹಿಮೆಯಿಂದ ಅಧಿಕ ಮಹಿಮೆಗೆ ಹೋಗುತ್ತಾ ಆ ಮಹಿಮೆಯ ಸ್ವರೂಪವುಳ್ಳವರೇ ಆಗುತ್ತೇವೆ. ಇದು ಆತ್ಮನಾಗಿರುವ ಕರ್ತನ ಕಾರ್ಯವೇ ಸರಿ. ಆಮೆನ್. ಹೌದು, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದೇವೆ. ಹೌದು, ಯಾವಾಗ ನಾವು ಪ್ರಾರಂಭಿಸುತ್ತೇವೆ, ನಾವು ದೇವರು ಯಾರೆಂದು ನೋಡುತ್ತೇವೆ. ದೇವರ ವಾಕ್ಯ ಆತನ ಬಗ್ಗೆ ಏನು ಹೇಳುತ್ತದೆ, ಆ ರೀತಿ ದೇವರು ಯಾರೆಂದು ನೋಡುತ್ತೇವೆ. ಹೇಗೆ ನಿಮ್ಮನ್ನೇ ದರ್ಪಣದಲ್ಲಿ ನೋಡುವ ಹಾಗೆ ದೇವರ ವಾಕ್ಯದ ಬೆಳಕಿನಲ್ಲಿ. ಹೌದು, ದರ್ಪಣವನ್ನು ನೋಡಿ ನನ್ನ ಕಣ್ಣು ಈ ರೀತಿ ಇರಬಾರದು, ನನ್ನ ಮುಖವು ಈ ರೀತಿ ಕಾಣಬಾರದು. ಹೇಗೆ ನೀವು ಸಾಮಾನ್ಯವಾಗಿ ದರ್ಪಣವನ್ನು ನೋಡುತ್ತೀರಿ, ಅದೇ ರೀತಿ ದೇವರ ವಾಕ್ಯದ ಮುಖಾಂತರ. ಯಾಕೆಂದರೆ ದೇವರ ವಾಕ್ಯವು ಹೇಳುತ್ತದೆ, ಅದೊಂದು ದರ್ಪಣದ ಹಾಗೆಂದು. ಹೌದು, ಸಾಮಾನ್ಯ ದರ್ಪಣ ತೋರಿಸುತ್ತದೆ ನೀವು ಕೂದಲನ್ನು ಕತ್ತರಿಸಬೇಕು, ನಿಮ್ಮ ಮುಖಕ್ಕೆ ಗಡ್ಡವನ್ನು ಬೋಳಿಸುವ ಅಗತ್ಯವಿದೆ. ಅದು ನಿಮಗೆ ಹೇಗೆ ತಿಳಿಯಿತು? ದರ್ಪಣವು ತೋರಿಸಿತು. ಅದು ಕೆಲವೊಂದನ್ನು ನಿಮಗೆ ಪ್ರಕಟಿಸಿತು. ಸರಿಯಲ್ಲವೇ? ಆಮೆನ್. ಅದೇ ರೀತಿ ನಿಮ್ಮ ಆತ್ಮಕ್ಕೆ ದರ್ಪಣವು ದೇವರ ವಾಕ್ಯ. ಆದುದರಿಂದ ನೀವು ದರ್ಪಣವನ್ನು ನೋಡುತ್ತೀರಿ ಮತ್ತು ಹೇಳುತ್ತದೆ, ಹೌದು, ನಾನು ಪರಿವರ್ತನೆ ಆಗಬೇಕು, ನನ್ನಲ್ಲಿ ಈ ರೀತಿಯ ಬದಲಾವಣೆಯ ಅಗತ್ಯವಿದೆ. ನಿಮಗೆ ಕೆಲವು ಬೋಳಿಸುವಿಕೆ, ಕತ್ತರಿಸುವಿಕೆ ಬೇಕು. ಕೆಲವೊಂದು ರೆಂಬೆಗಳನ್ನು
ದೇವರ ವಾಕ್ಯ ಹೇಳುತ್ತದೆ, ದೇವರಲ್ಲಿದ್ದ ಪ್ರತಿಯೊಂದು ಕೊಂಬೆಯನ್ನು ಕತ್ತರಿಸಬೇಕು ಹಾಗೂ ಕೆಲವೊಂದು ಬೋಳಿಸುವಿಕೆ ಮತ್ತು ಕತ್ತರಿಸುವಿಕೆಯ ಅಗತ್ಯವಿದೆ. ನಿಮಗೆ ಹೇಗೆ ತಿಳಿಯಿತು? ದೇವರ ವಾಕ್ಯವನ್ನು ನೋಡಿ. ದರ್ಪಣದಲ್ಲಿ ನೋಡಿದೆವೋ ಎಂಬಂತೆ ಅದು ಪ್ರಕಟಿಸಿತು. ಆದುದರಿಂದ ನೀವು ದರ್ಪಣವನ್ನು ನೋಡಬೇಕು. ಕೆಲವೊಂದು ಕ್ರಿಶ್ಚಿಯನರು ತಮ್ಮ ಬೈಬಲನ್ನು ವರ್ಷಕ್ಕೊಮ್ಮೆ ತೆರೆಯುತ್ತಾರೆ, ಇನ್ನೂ ಕೆಲವರು ತಿಂಗಳಿಗೊಮ್ಮೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಅದನ್ನು ನೋಡಿರಿ, ಸರಿಯಲ್ಲವೇ? ನೀವು ದರ್ಪಣವನ್ನು ದಿನಕ್ಕೆ ಎಷ್ಟು ಬಾರಿ ನೋಡುತ್ತೀರಿ? ಅದೇ ರೀತಿ ನಿಮ್ಮ ಆತ್ಮವು ದೇವರ ವಾಕ್ಯವನ್ನು ನೋಡಬೇಕು. ಆಮೆನ್, ಹಾಲೆಲೂಯ. ನೀವು ದೇವರ ವಾಕ್ಯವನ್ನು ಆನಂದಿಸುತ್ತೀರಾ? ಹಾಲೆಲೂಯ. ಮತ್ತಾಯ ಅಧ್ಯಾಯ 19 ವಾಕ್ಯ 27. ಆಗ ಪೇತ್ರನು ಆತನನ್ನು, ಇಗೋ, ನಾವು ಎಲ್ಲವನ್ನೂ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದೆವು, ಇದರಿಂದ ನಮಗೆ ಏನು ದೊರಕುವುದು ಎಂದು ಕೇಳಿದನು. ಆಮೆನ್. ಯೇಸುವನ್ನು 3 ವರ್ಷ ಹಿಂಬಾಲಿಸಿದ ಮೇಲೆ ಶಿಷ್ಯರು ಹೇಳುತ್ತಾರೆ, ನಾವು ಎಲ್ಲವನ್ನೂ ಬಿಟ್ಟು ನಿಮ್ಮನ್ನು ಹಿಂಬಾಲಿಸಿದೆವು. ಯೇಸು ಅದನ್ನು ಅಲ್ಲಗಳೆದರೆ, ಯೇಸು ಹೇಳಲಿಲ್ಲ, ನೀವು ಸುಳ್ಳು ಹೇಳುತ್ತೀರೆಂದು. ಹಾಗಾದರೆ ಅವರು ಯೇಸುವನ್ನು ಹಿಂಬಾಲಿಸಲು ನಿಜವಾಗಿಯೂ ಎಲ್ಲವನ್ನೂ ಬಿಟ್ಟು ಬಂದಿದ್ದಾರೆ. ಅವರು ಅನೇಕ ಸಂಗತಿಗಳನ್ನು ಬಿಟ್ಟು ಬಿಡಬೇಕಾಯಿತು. ಹೌದು, ದೇವರ ಬೇಡಿಕೆಯಂತೆ ನಿಮ್ಮ ಮೇಲೆ ಆತನು ಪ್ರಭಾವ ಬೀರುವ ಸಂಗತಿಗಳನ್ನು ಬಿಟ್ಟು ನೀವು ಹಿಂಬಾಲಿಸಬೇಕು. ನೀವು ಪ್ರತಿಯೊಂದರಲ್ಲೂ ಸಂಪರ್ಕವನ್ನಿಟ್ಟುಕೊಂಡು ಯೇಸುವನ್ನು ಹಿಂಬಾಲಿಸಲು ಸಾಧ್ಯವಿಲ್ಲ. ಹೋದ ವಾರ ಹೇಳಿದ ಹಾಗೆ ನಿಮ್ಮ ಕೆಲವು ಭಾಗಗಳು ಪ್ರಪಂಚದಲ್ಲಿ, ಇನ್ನು ಕೆಲವು ಭಾಗಗಳು ದೇವರೊಂದಿಗೆ, ಇನ್ನು ಕೆಲವು ಭಾಗಗಳು ಸ್ನೇಹಿತರ ಜೊತೆ, ಇನ್ನೂ ಕೆಲವು ಭಾಗಗಳು ಬೇರೊಂದು ಕಡೆ. ಹಾಗೆ ಸಾಧ್ಯವಿಲ್ಲ. ಪೇತ್ರನು ಹೇಳುತ್ತಾನೆ, ನಾವು ಎಲ್ಲವನ್ನು ಬಿಟ್ಟು ಬಂದಿದ್ದೇವೆ. ನಮ್ಮನ್ನು ಹಿಂದೆ ಹಿಡಿದಿಟ್ಟವುಗಳನ್ನು, ಸಂಪರ್ಕಗಳನ್ನು ನಾವು ಹಿಂದೆ ಬಿಟ್ಟು ಬಂದಿದ್ದೇವೆ ನಿಮ್ಮನ್ನು ಹಿಂಬಾಲಿಸಲು. ಆದರೆ ಸಮಸ್ಯೆ ಏನೆಂದರೆ, ಕೆಲವು ಸಮಯ ಹೋದ ಮೇಲೆ ನಾವು ಹತಾಶರಾಗುತ್ತೇವೆ. ಯೇಸುವಿನ ಶಿಷ್ಯರಂತೆ. ಹೌದು, ಅವರು ತಮ್ಮಷ್ಟಕ್ಕೆ ಚರ್ಚಿಸಿರಬಹುದು, ನಾವು ಕೆಲವೊಂದು ಸಮಯದಿಂದ ಯೇಸುವನ್ನು ಹಿಂಬಾಲಿಸುತ್ತೇವೆ, 3 ವರ್ಷ ಆಯಿತು, ನಮಗಾದ ಲಾಭವೇನು? ನಮ್ಮ ಜೀವನದಲ್ಲಿ ಏನು ಸಂಭವಿಸುತ್ತದೆ? ಈ ರೀತಿ ಮಾಡುವುದರಿಂದ ಏನಾದರೂ ಲಾಭವಿದೆಯೇ? ಈ ಒಂದು ಸಾಮಾನ್ಯ ಪ್ರಶ್ನೆ ಪ್ರತಿಯೊಂದು ಮನುಷ್ಯನಲ್ಲಿ, ಯೇಸುವನ್ನು ಹಿಂಬಾಲಿಸುವವರಲ್ಲಿ ಉದ್ಭವಿಸುತ್ತದೆ. ಹಾಗೂ ಅವರು ನಿಜವಾಗಿಯೂ ಬೆಲೆಯನ್ನು ತೆತ್ತವರು. ನಾನು ಇವತ್ತೊಬ್ಬ ದೇವ ಸೇವಕನು ಹೇಳಿದ್ದನ್ನು ಕೇಳಿದೆನು. ತನ್ನ 11ನೇ ವಯಸ್ಸಿನಲ್ಲಿ ತನ್ನ ಜೀವನವನ್ನು ಯೇಸುವಿಗೆ ಸಮರ್ಪಿಸಿದನು. ಅವರೊಂದು ಕ್ರಿಶ್ಚಿಯನ್ ಪಂಗಡಕ್ಕೆ ಸೇರಿದವರು. ಅವನು ಹೋಗುವ ಶಾಲೆ, ಆ ಶಾಲೆಯ ಪ್ರಾಂಶುಪಾಲರು ಪಾದ್ರಿಗಳು. ಅವನು ಈ ಹುಡುಗನಿಗೆ ಬೇಕೆಂದು ಗುರಿಯಿಟ್ಟು ಹಿಂಸಿಸುತ್ತಿದ್ದನು. ಗಾಯಗಳಿಲ್ಲದೆ ಒಂದು ದಿನವೂ ಅವನು ಶಾಲೆಯಿಂದ ಮನೆಗೆ ಹೋದದ್ದಿಲ್ಲ. ಹಾಗೂ ಪ್ರಾಂಶುಪಾಲರು ಪ್ರತಿಯೊಂದು ಶಿಕ್ಷಕರಿಗೆ ಹೇಳುತ್ತಿದ್ದರು ಆ ಹುಡುಗನನ್ನು ಹಿಂಸಿಸಲು, ಯಾಕೆಂದರೆ ಅವನು ಯೇಸುವನ್ನು ಸ್ವೀಕರಿಸಿದನೆಂದು. ಹೌದು, ಅವನು ಹೇಳುತ್ತಾನೆ, ಪ್ರತಿದಿನ ಗಾಯಗಳೊಂದಿಗೆ ಮನೆಗೆ ಹೋಗುತ್ತಿದ್ದೆ, ಮಾತ್ರವಲ್ಲ ನನ್ನ ತಂದೆ ಸಹ ಅದೇ ರೀತಿ
ನನ್ನಲ್ಲಿ ನಡೆದುಕೊಳ್ಳುತ್ತಿದ್ದರು ಮತ್ತು ನನ್ನ 11ನೇ ವಯಸ್ಸಿನಲ್ಲಿ ದುಡಿಯಲು ಪ್ರಾರಂಭಿಸಿದೆ. ಯಾಕೆಂದರೆ ಮನೆಯಲ್ಲಿ ನನಗೆ ಸರಿಯಾಗಿ ಊಟ ಸಿಗುತ್ತಿರಲಿಲ್ಲ. ಹೌದು, ಅವನೊಂದು ದವಸ ಧಾನ್ಯದ ಸಾಮಗ್ರಿಗಳಿರುವ ಅಂಗಡಿಯಲ್ಲಿ ದುಡಿಯುತ್ತಿದ್ದ. ಯಾಕೆಂದರೆ ಅವನ ಬಗ್ಗೆ ನೋಡಿಕೊಳ್ಳಲು ಅವನಿಗೆ ಹಣದ ಅವಶ್ಯಕತೆ ಇತ್ತು. ಅವನು ತನ್ನ ಯೇಸುವಿನ ಜೊತೆಗಿನ ಪ್ರಯಾಣದ ಬಗ್ಗೆ ಹೇಳಿಕೊಳ್ಳುತ್ತಿದ್ದ ಮತ್ತು ಕೆಲವು ವರ್ಷಗಳು ಹೋದಂತೆ ಆ ಪಾದ್ರಿಯು ಮದುವೆ ಆಗುವಂಥ ಪಂಗಡದವನು. ಈ ದೇವ ಸೇವಕನು ಒಂದು ದಿನ ಅವನು ತನ್ನ ತಾಯಿಯೂರಿಗೆ ಹೋಗುತ್ತಾನೆ. ಅಲ್ಲಿ ಒಬ್ಬರು ಅವನ ಜೀವನದ ಕಥೆಯನ್ನು ಹೇಳಲು ಕೇಳಿದಾಗ ಆಕಸ್ಮಿಕವಾಗಿ ಆ ಪಾದ್ರಿಯ ಹೆಸರನ್ನು ಹೇಳುತ್ತಾನೆ. ಅವನು ಹೇಳುತ್ತಾನೆ, ಅಲ್ಲಿಯವರೆಗೆ ಆ ಪಾದ್ರಿಯ ಹೆಸರನ್ನು ನಾನು ಎಲ್ಲಿಯೂ ಹೇಳಿರಲಿಲ್ಲ ಹಾಗೂ ಅವನು ಕೊಟ್ಟ ಹಿಂಸೆಯ ಬಗ್ಗೆ. ದೇವಸೇವಕನು ಹೇಳುತ್ತಾನೆ, ಇದಾದ ಮೇಲೆ ಒಬ್ಬ ಹೆಂಗಸು ಆತನನ್ನು ಭೇಟಿ ಮಾಡಲು ಬಂದಳು. ಆಕೆಯು ಅತೀ ಬಡವಿಯಾಗಿದ್ದಳು. ಆಕೆಯು ಆತನ ಕಾರನ್ನು ನಿಲ್ಲಿಸಿದಳು ಮಾರ್ಗದ ಮಧ್ಯದಲ್ಲಿ. ನಾನು ಭಾವಿಸಿದೆ, ಇದೇನು ನಡೆಯುತ್ತಾ ಇದೆ? ಅವನು ಕಾರಿನ ಕಿಟಕಿಯನ್ನು ಕೆಳಗೆ ಮಾಡಿದ. ಆಕೆ ಹೇಳುತ್ತಾಳೆ, ನನಗೆ ನಿನ್ನಲ್ಲಿ ಮಾತಾಡಬೇಕು. ಆವಾಗ ಇವನು ಹೇಳುತ್ತಾನೆ, ನಾನೀಗ ತುಂಬ ಕಾರ್ಯನಿರತನಾಗಿದ್ದೇನೆ ಎಂದು ಹೇಳಿ ನನ್ನ ವಿಳಾಸದ ಕಾರ್ಡನ್ನು ಕೊಟ್ಟೆನು. ಯಾಕೆಂದರೆ ನಾನೊಂದು ಅಪರಿಚಿತ ಸ್ಥಳದಲ್ಲಿದ್ದೆ. ಆದುದರಿಂದ ವಿಳಾಸದ ಕಾರ್ಡನ್ನು ಕೊಟ್ಟೆನು. ಆಕೆಯು ಮಾರ್ಗ ಮಧ್ಯದಲ್ಲಿ ನಿಂತುಕೊಂಡು ನನಗೆ ಹೋಗಲು ಬಿಡುತ್ತಿರಲಿಲ್ಲ. ನಂತರ ಆಕೆ ಮತ್ತು ಆಕೆಯ ಗಂಡ ಆತನನ್ನು ಭೇಟಿಯಾಗಲು ಬಂದರು. ಆಕೆಯು ದೇವಸೇವಕನಿಗೆ ಹೇಳುತ್ತಾಳೆ, ಇವತ್ತು ನೀನು ಹೇಳಿದ ಆ ಹೆಸರು, ಆತ ನನ್ನ ಅಜ್ಜ. ನಿಮಗೆ ಚಿತ್ರಹಿಂಸೆ ಕೊಟ್ಟ ಆ ಮನುಷ್ಯನು ನನ್ನ ಅಜ್ಜ. ಆತನು ಸಾಯುವ ಮೊದಲು ಹೇಳಿದ್ದ, ನೀವು ಎಲ್ಲಿಯಾದರೂ ಈ ದೇವಸೇವಕನನ್ನು ಭೇಟಿಯಾದರೆ ಆತನ ಬಳಿಗೆ ಹೋಗಿ ಕ್ಷಮೆಯನ್ನು ಕೇಳಿರಿ. ಯಾಕೆಂದರೆ ಆ ಪಾದ್ರಿಯು ಪಾರ್ಶ್ವವಾಯು ಪೀಡಿತನಾಗಿ ಆತನ ಕುಟುಂಬದ ಎಲ್ಲ ಸದಸ್ಯರು ಬಡತನವನ್ನು ಅನುಭವಿಸುತ್ತಿದ್ದರು. ಎಲ್ಲಿಯವರೆಗೆಂದರೆ ಆಕೆಗೆ ತನ್ನ ಮಗುವಿಗೆ ಹಾಲನ್ನು ಖರೀದಿಸಲು ಸಹ ಅಸಾಧ್ಯವಾಗಿದೆ. ನನ್ನ ಅಜ್ಜನು ನಿಮಗೆ ಚಿತ್ರಹಿಂಸೆಯನ್ನು ನೀಡಿದ್ದಾನೆ. ಆದರೆ ಆತನು ಮರಣಶಯ್ಯೆಯಲ್ಲಿರುವಾಗ ಹೇಳಿದ್ದಾನೆ, ನಿನ್ನನ್ನು ಹುಡುಕಿ ನಿನ್ನಲ್ಲಿ ಕ್ಷಮೆ ಕೇಳಬೇಕೆಂದು. ಯಾಕೆಂದರೆ ಆತನು ನಿನಗೆ ಮಾಡಿದ ಎಲ್ಲ ಹಿಂಸೆಗೋಸ್ಕರ. ಹೌದು, ಯೇಸುವನ್ನು ಹಿಂಬಾಲಿಸುವುದು. ಯೇಸುವನ್ನು ಹಿಂಬಾಲಿಸಿದ ಸ್ವಲ್ಪ ಸಮಯದ ಮೇಲೆ ನಾವು ನಿರುತ್ಸಾಹರಾಗುತ್ತೇವೆ. ನಾನು ಯಾಕೆ ಹೀಗೆ ಇದ್ದೇನೆ? ನನ್ನ ಜೀವನ ಯಾಕೆ ಹೀಗಿದೆ? ಹೌದು, ಯೇಸುವಿನ ಶಿಷ್ಯರು ಸಹ ಅಂಥ ಪರಿಸ್ಥಿತಿಯಲ್ಲಿ ಹಾದು ಹೋಗಿದ್ದಾರೆ. ಅಷ್ಟು ಮಾತ್ರವಲ್ಲ, ಅವರು ಯೇಸುವಿನಲ್ಲಿ ಕೇಳಿದರೂ ಸಹ, ನಿನ್ನನ್ನು ಹಿಂಬಾಲಿಸಿದ್ದರಿಂದ ನಮಗಾದ ಲಾಭವೇನು? ಅವರು ಲಾಭವೇನೆಂದು ನೋಡಲು ಪ್ರಾರಂಭಿಸಿದರು. ಅವರಿಗೆ ಏನೂ ದೊರಕದಿರುವಾಗ ಅವರು ಹತಾಶರಾಗಿ ನಿರುತ್ಸಾಹಗೊಂಡರು. ಇಂಥ ಪರಿಸ್ಥಿತಿ ಅನೇಕ ಜನರಿಗೆ ಒದಗಿ ಬಂದಿದೆ ಮತ್ತು ಅವರು ಹಿಂತಿರುಗಿದ್ದಾರೆ. ಯಾಕೆಂದರೆ ಈ ಜನರು ಪುತ್ರತ್ವಕ್ಕೆ ಬಂದು ಸೇರಲಿಲ್ಲ. ಇವರು
ಇನ್ನೂ ಬೋಧಕರ ಅಡಿಯಲ್ಲಿದ್ದಾರೆ. ಅವರಲ್ಲಿ ಪೂರೈಕೆ ಮತ್ತು ಬಾಧ್ಯತೆ ಇದ್ದರೂ ಅವರು ಇನ್ನೂ ಅದರ ಪಾಲುದಾರರಾಗುವಷ್ಟು ಅವರು ಬೆಳೆಯಲಿಲ್ಲ. ದೇವರು ನಿಮಗೆ ಆ ಪೂರೈಕೆಯನ್ನು ಉದ್ದೇಶವನ್ನು ಒದಗಿಸಲಿಲ್ಲವೆಂದಲ್ಲ, ಆದರೆ ನೀವು ಅದನ್ನು ಪಡೆದುಕೊಳ್ಳುವಷ್ಟು ಅದರ ಪಾಲುದಾರರಾಗುವಷ್ಟು ನೀವು ಬೆಳೆಯಲಿಲ್ಲ. ಯಾಕೆಂದರೆ ನಿಮ್ಮಿಂದ ಅದು ನಿಭಾಯಿಸಲು ಸಾಧ್ಯವಿಲ್ಲ. ಆದುದರಿಂದ ಮಗುವು ಅದನ್ನು ನಿಭಾಯಿಸಲು ಸಾಧ್ಯವಿಲ್ಲ ಮತ್ತು ಆ ಮಗುವು ಹತಾಶನಾಗಿ ನಿರುತ್ಸಾಹಗೊಳ್ಳುತ್ತದೆ. ಅನೇಕ ಜನರು ಯೇಸುವನ್ನು ಹಿಂಬಾಲಿಸಲು ಸಾಧ್ಯವಿಲ್ಲ, ಯಾಕೆಂದರೆ ಅವರು ಅನೇಕ ಸಂಗತಿಗಳೊಂದಿಗೆ ಸಂಪರ್ಕವನ್ನಿಟ್ಟುಕೊಂಡಿದ್ದಾರೆ. ಇನ್ನೂ ಕೆಲವೊಮ್ಮೆ ನಿನ್ನೆಯ ವೈಫಲ್ಯಗಳು ನೀವು ಮುಂದುವರಿಸಿ ಹೋಗದಂತೆ ತಡೆಯುತ್ತದೆ. ನಿನ್ನೆಯ ವೈಫಲ್ಯಗಳ ಭಯವು ನಿಮ್ಮನ್ನು ತಡೆಯುತ್ತದೆ ಮತ್ತು ನಿಮ್ಮನ್ನು ಬಂದಿಯಾಗಿಸುತ್ತದೆ. ಹೌದು, ನಿಮ್ಮ ಸಾಧನೆಗಳು ನಿಮಗೆ ಸಂತೃಪ್ತಿಯನ್ನು ನೀಡಬಹುದು. ದೇವರು ಯಾವಾಗ ಅಬ್ರಹಾಮನನ್ನು ಹೊರಗೆ ಕರೆದರೂ ದೇವರು ಎಲ್ಲವನ್ನು ಆತನಿಗೆ ಮೊದಲೇ ತಿಳಿಸಲಿಲ್ಲ, ಆದರೆ ಸಣ್ಣ ಸಣ್ಣ ಚೂರುಗಳಾಗಿ ತುಣುಕುಗಳಾಗಿ ಪ್ರಕಟಿಸಿದರು. ಸರಿಯಲ್ಲವೇ? ಹೌದು, ಸಣ್ಣ ಸಣ್ಣ ಚೂರುಗಳಾಗಿ ತುಣುಕುಗಳಾಗಿ ತಿಳಿದುಕೊಂಡರು. ಆದರೆ ದೇವರಿಗೆ ಆತನ ಜೀವನದಲ್ಲಿ ಒಂದು ಉದ್ದೇಶವಿತ್ತು. ಯೇಸುವನ್ನು ನೀವು ಹಿಂಬಾಲಿಸುವಾಗ ಎಲ್ಲವನ್ನೂ ಒಮ್ಮೆಲೇ ತಿಳಿದುಕೊಳ್ಳುವುದಿಲ್ಲ. ಯೇಸುವು ನನಗೆ ಮಂಗಳೂರಲ್ಲಿ ಇರಲು ಹೇಳಿದಾಗ ನಾನು ಯಾಕೆ ಇಲ್ಲಿದ್ದೇನೆಂದು ನನಗೆ ತಿಳಿಯಲಿಲ್ಲ. ನನಗೆ ಯಾವುದೇ ಉದ್ದೇಶವಿರಲಿಲ್ಲ. ಅನೇಕ ಸಲ ನಾನು ನನ್ನ ತಾಯಿ ಊರಿಗೆ ಹೋಗಲು ಬಯಸುತ್ತಿದ್ದೆ. ನನಗೆ ತಿಳಿದಿರಲಿಲ್ಲ ನಾನ್ಯಾಕೆ ಇಲ್ಲಿದ್ದೇನೆಂದು. ಅನೇಕ ಸಲ ಈ ಪ್ರಯಾಣವು ನಿಮಗೆ ಏನೂ ಅರ್ಥವನ್ನು ನೀಡುವುದಿಲ್ಲ ಮತ್ತು ನೀವು ತಿಳಿದುಕೊಳ್ಳುವುದೂ ಇಲ್ಲ. ಹಾಗೂ ಅನೇಕ ಸಂಗತಿಗಳು ನಿಮಗೆ ತಿಳಿಯುವುದು ನೀವು ಹಿಂತಿರುಗಿ ನೋಡಿದಾಗ ಮಾತ್ರ. ಹಾಲೆಲೂಯ. ಇನ್ನೊಂದು ವಿಷಯ, ದೇವರು ಆಶಿಸುತ್ತಾರೆ ಸಂಪೂರ್ಣ ಅವಲಂಬನೆಯನ್ನು. ನಿಮ್ಮ ನೆರೆಯವರಲ್ಲಿ ಹೇಳಿ, ಸಂಪೂರ್ಣ ಅವಲಂಬನೆ. ಆಮೆನ್. ದೇವರ ರಾಜ್ಯದಲ್ಲಿ ಸ್ವಾತಂತ್ರ್ಯವು ಬಂಡಾಯವೆಂದು ತಿಳಿಯುತ್ತಾರೆ. ಸಾಮಾನ್ಯವಾಗಿ ಜೀವನದಲ್ಲಿ ಒಂದು ಬೆಳೆದ ಮಗುವು ಆಶಿಸುತ್ತದೆ ಸ್ವಾತಂತ್ರ್ಯವನ್ನು. ಬೆಳೆದಿದ್ದಾನೆ ಎಂಬ ಸಂಕೇತವೆಂದರೆ ಸ್ವತಂತ್ರವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಇರುವುದು. ಸರಿಯಲ್ಲವೇ? ಜಗತ್ತು ಆಶಿಸುತ್ತದೆ ಸ್ವತಂತ್ರವಾಗಿರಲು, ಆದರೆ ದೇವರ ರಾಜ್ಯದ ತತ್ವದ ಪ್ರಕಾರ ಸ್ವತಂತ್ರವೆಂದರೆ ಬಂಡಾಯ ಏಳುವುದೆಂದರ್ಥ. ನಿಮ್ಮ ಜೊತೆಯವರಲ್ಲಿ ಹೇಳಿ, ದೇವರ ರಾಜ್ಯದಲ್ಲಿ ಸ್ವಾತಂತ್ರ್ಯವು ಬಂಡಾಯವಾಗಿದೆ ಅಥವಾ ತಿರುಗಿ ಬೀಳುವುದು. ಯೋಹಾನ ಅಧ್ಯಾಯ 5 ವಾಕ್ಯ 19. ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ತಂದೆಯು ಮಾಡುವುದನ್ನು ಕಂಡು ಮಗನು ಮಾಡುತ್ತಾನೆ ಹೊರತು ತನ್ನಷ್ಟಕ್ಕೆ ತಾನೇ ಏನೂ ಮಾಡಲಾರನು. ಏಕೆಂದರೆ ಆತನು ಯಾವುದನ್ನೆಲ್ಲ ಮಾಡುವನೋ ಹಾಗೆ ಮಗನೂ ಮಾಡುತ್ತಾನೆ. ಆಮೆನ್. ಮಗನು ಏನನ್ನೂ ತನ್ನಷ್ಟಕ್ಕೆ ಮಾಡುವುದಿಲ್ಲ. ತಂದೆಯು ಮಾಡುವುದನ್ನು ನೋಡಿ ಮಾತ್ರ ಆತನು ಮಾಡುತ್ತಾನೆ. ಆದುದರಿಂದ ಯೇಸುವು ತನ್ನ 30ನೇ ವಯಸ್ಸಿನಲ್ಲಿ ಇಲ್ಲಿ ಪ್ರಪಂಚದಲ್ಲಿ ಯಾವುದೇ ಸಂಸ್ಕೃತಿಯಲ್ಲಿ ಈ ಪ್ರಾಯವು ಪ್ರಬುದ್ಧತೆಗೆ
ಬರಲು ಹಾಗೂ ಸ್ವತಂತ್ರವಾಗಿ ನಿರ್ಧಾರ ಮಾಡಲು ಸಾಕಾಗಿದೆ. ನಿಮಗೆ ಏನು ಬೇಕು ಏನು ಬೇಡ ಎಂದು ಹೇಳುವಷ್ಟು ಪ್ರಬುದ್ಧತೆ ಇರುತ್ತದೆ. ಜವಾಬ್ದಾರಿಯುತನಾಗಲು ಈ ಪ್ರಬುದ್ಧತೆಯು ಸಾಕು. ಆದರೆ ಯೇಸು ಹೇಳುತ್ತಾರೆ, ಒಬ್ಬ ಮಗನಾಗಿ ನಾನು ನನ್ನಷ್ಟಕ್ಕೆ ಏನನ್ನೂ ಮಾಡುವುದಿಲ್ಲ. ನಾನು ಸಂಪೂರ್ಣವಾಗಿ ನನ್ನ ತಂದೆಯನ್ನು ಅವಲಂಬಿತನಾಗಿದ್ದೇನೆ. ನಾನು ಆತನನ್ನೇ ನೋಡುತ್ತೇನೆ ಮತ್ತು ಆತನು ಏನು ಮಾಡಲು ಹೇಳುತ್ತಾನೆ ಅದನ್ನು ಮಾತ್ರ ನಾನು ಮಾಡುತ್ತೇನೆ. ಹಾಲೆಲೂಯ. ಸಾಮಾನ್ಯವಾಗಿ ಬೇರೆಯವರನ್ನು ಅವಲಂಬಿಸುವುದೆಂದರೆ ಅದೊಂದು ದೌರ್ಬಲ್ಯ ಅಲ್ಲವೇ? ಸಾಮಾನ್ಯವಾಗಿ ಬೇರೆಯವರನ್ನು ಅವಲಂಬಿಸುವುದೆಂದರೆ ಅದೊಂದು ದೌರ್ಬಲ್ಯ. ಆದರೆ ದೇವರ ರಾಜ್ಯದಲ್ಲಿ ಅದೇ ನಿಮ್ಮ ಶಕ್ತಿ. ಆದುದರಿಂದ ಜಾಬೋಕ್ ನದಿಯ ಬಳಿ ಯಾಕೋಬನೊಡನೆ ಹೋರಾಟ ನಡೆಸಿದ ದೇವರು ಆತನ ತೊಡೆಯನ್ನು ಮುರಿಯುತ್ತಾನೆ. ಯಾಕೆಂದರೆ ಅವನ ಬಲದಲ್ಲಿಯೇ ಅವನು ನಿಲ್ಲಬಾರದೆಂದು. ನಂತರದ ಅವನ ಜೀವನ ಪರ್ಯಂತ ಅವನು ಅವಲಂಬಿತನಾಗಿರಬೇಕೆಂದು. ಸರಿಯಲ್ಲವೇ? ಹೌದು. ತನ್ನ ಜೀವನದ ಉಳಿದ ಎಲ್ಲ ಆಯುಷ್ಯನ್ನು ಅವನು ಅವಲಂಬಿತನಾಗಿಯೇ ಬಾಳಬೇಕಾಯಿತು. ಅವನು ಇಸ್ರೇಲ್ ಆದ ಮೇಲೂ ತನ್ನ ದೊನ್ನೆಯಲ್ಲೇ ವಾಲಿಕೊಂಡು ಇರಬೇಕಾಯಿತು. ಯಾಕೋಬನು ದೇವರಿಗೆ ಏನೆಂದು ಹೇಳಿದನು? ದೇವರಲ್ಲಿ ಹೋರಾಡಿದ ಮೇಲೆ ಯಾಕೋಬನು ದೇವರಿಗೆ ಏನೆಂದು ಹೇಳಿದನು? ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ. ಆದುದರಿಂದ ಆಶೀರ್ವಾದ ಯಾವುದು? ತೊಡೆಯನ್ನು ಮುರಿಯುವುದು. ಸರಿಯಲ್ಲವೇ? ಯಾಕೋಬನು ಏನು ಹೇಳಿದ? ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ. ದೇವರು ಹೇಳಿದರು, ಸರಿ, ತಗೋ ನಿನ್ನ ಆಶೀರ್ವಾದ. ಇದೇ ಆಶೀರ್ವಾದ. ನಾನು ನಿನ್ನ ಬಲವನ್ನು ಮುರಿಯುತ್ತೇನೆ. ಹೇಗೆಂದರೆ ನೀನು ನಿನ್ನ ಸ್ವಂತ ಶಕ್ತಿಯಲ್ಲಿ ಇನ್ನು ಮುಂದೆ ನಿಲ್ಲಲಾರಿ. ದೇವರು ತೊಡೆಯನ್ನು ಮುರಿಯುವುದು ಒಂದು ಆಶೀರ್ವಾದವೆಂದು ಪರಿಗಣಿಸಿದರು. ಈಗ ಇಲ್ಲಿ ಕೆಲವರು ಆಶ್ಚರ್ಯಚಕಿತರಾಗಬಹುದು. ಯಾಕೆ ಈ ಎಲ್ಲ ಘಟನೆಗಳು ಅವರ ಜೀವನದಲ್ಲಿ ಜರುಗಿದವೆಂದು. ಕೆಲವು ಬಲಗಳು ಮುರಿದು ಬೀಳುತ್ತವೆ. ಕೆಲವೊಂದು ನೀವು ಆತ್ಮವಿಶ್ವಾಸವಿಟ್ಟ ಸಂಗತಿಗಳು ಮುರಿದು ಬೀಳುತ್ತವೆ. ಏಕೆಂದರೆ ನೀವು ಆತನಲ್ಲಿಯೇ ವಾಲಿಕೊಂಡು ಅವಲಂಬಿತರಾಗಿರಬೇಕೆಂದು. ಆಮೆನ್. ಆದುದರಿಂದ ದೇವರ ವಾಕ್ಯ ಹೇಳುತ್ತದೆ, ದೇವರು ತನ್ನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುವಂತೆ ಮಾಡುತ್ತಾನೆ. ಆಮೆನ್. ನೀವು ದೇವರ ಮಗ ಅಥವಾ ಮಗಳಾಗಿದ್ದರೆ ನಿಮ್ಮ ಜೀವನದಲ್ಲಿ ನಡೆದ ಎಲ್ಲ ಕಾರ್ಯಗಳು, ಇನ್ನು ನಡೆಯುವ ಕಾರ್ಯಗಳನ್ನು ನಿಮ್ಮ ಹಿತಕ್ಕಾಗಿ ಪರಿವರ್ತಿಸುತ್ತಾನೆ. ಆಮೆನ್. ಕೆಲವು ಸಂಗತಿಗಳು ನಿಮ್ಮ ಹೃದಯವನ್ನು ಮುರಿದಿರಬಹುದು. ಆದುದರಿಂದ ನೀವು ಆತನ ಬಳಿಗೆ ಬಂದಿದ್ದೀರಿ. ಆದುದರಿಂದ ನೀವು ಯೇಸುವನ್ನು ಹುಡುಕುತ್ತೀರಿ. ಇಲ್ಲವಾದರೆ ಈ ಪ್ರಪಂಚದಲ್ಲಿಯೇ ಸಂತೋಷವಾಗಿದ್ದು ಸಾಯುತ್ತಿದ್ದೀರಿ, ಯೇಸುವನ್ನು ಅರಿಯದೆ. ಕೆಲವು ಹೋರಾಟಗಳು, ಕೆಲವು ನೋವುಗಳು ನಿಮ್ಮ ಬಲವನ್ನು ಕುಗ್ಗಿಸಿವೆ. ನಿಮ್ಮಲ್ಲೇ ಅವಲಂಬಿತರಾಗಿರುವುದನ್ನು ಬಿಟ್ಟು ಆತನನ್ನು ವಾಲಿಕೊಂಡೇ ಇರುವಂತೆ ಮಾಡಿದ್ದಾನೆ.
ಆತನನ್ನು ಕೂಗಬೇಕೆಂದು. ಯಾಕೋಬನು ಹೇಳಿದ, ನನ್ನನ್ನು ಹರಸು ಎಂದು. ದೇವರು ಆತನನ್ನು ಹರಸಿದನು, ಮತ್ತೆ ಅವನ ಬಲವನ್ನು ಮುರಿದ. ಆಮೆನ್. ಆದುದರಿಂದ ಇಡೀ ಸೃಷ್ಟಿಯು ದೇವಪುತ್ರರ ಉದಯಕ್ಕೋಸ್ಕರ ಅವರು ಪ್ರಕಟಗೊಳ್ಳಲು ಕಾದಿದೆ. ಮೊದಲು ನೀವು ದೇವಪುತ್ರನೆಂದು ನಿಮಗೆ ಪ್ರಕಟಗೊಳ್ಳುವಾಗ ನೀವು ತಂದೆಯಾದ ದೇವರ ಪ್ರತಿನಿಧಿಯಾಗುತ್ತೀರಿ. ನಿಮ್ಮ ತಂದೆ ಯಾರೆಂಬ ವಿಸ್ತಾರವಾದ ತಿಳುವಳಿಕೆ ಇರಬೇಕು. ಆತನ ಕೆಲವು ಗುಣಲಕ್ಷಣಗಳಿರಬೇಕು. ಆತನನ್ನು ನಿರೀಕ್ಷಿಸುವವರಾಗಿರಬೇಕು. ಅದಕ್ಕೋಸ್ಕರ ಮೊದಲು ಅವರನ್ನು ಅರಿತಿರಬೇಕು. ಸರಿಯಲ್ಲವೇ? ಆಮೆನ್. ಹೌದು. ಆದುದರಿಂದ ಇಡೀ ಸೃಷ್ಟಿಯು ಕಾದುಕೊಂಡಿದೆ. ನೀವ್ಯಾರೆಂಬ ಪ್ರಕಟಣೆಯು ನಿಮಗೆ ದೊರಕಬೇಕೆಂದು. ನಿಮ್ಮ ಪುತ್ರತ್ವ, ನಿಮ್ಮ ಅಧಿಕಾರ, ನಿಮ್ಮ ಹಕ್ಕು ಏನೆಂದು ತಿಳಿದಿರಬೇಕು. ಆಮೆನ್. ಹಾಲೆಲೂಯ. ದೇವರನ್ನು ಹರಸುವ ಯೇಸುವೇ ಸ್ತೋತ್ರ. ಹಾಲೆಲೂಯ. ಯಾರೆಲ್ಲ ನಿಮ್ಮ ಜೀವನವನ್ನು ಯೇಸುವಿಗೆ ಸಮರ್ಪಿಸಲು ಆಶಿಸುತ್ತೀರಿ, ಅವರು ನನ್ನ ಜೊತೆ ಈ ಪ್ರಾರ್ಥನೆಯನ್ನು ಮಾಡಿರಿ. ಯೇಸುವೇ, ನಾನು ನನ್ನ ಜೀವನವನ್ನು ನಿನಗೆ ಸಮರ್ಪಿಸುತ್ತೇನೆ. ನಾನು ಒಬ್ಬ ಪಾಪಿ ಎಂದು ಅರಿತುಕೊಳ್ಳುತ್ತೇನೆ. ನೀವು ನನಗಾಗಿ ಶಿಲುಬೆಯಲ್ಲಿ ನನ್ನ ಪಾಪಗೋಸ್ಕರ ಮರಣ ಹೊಂದಿದ್ದಕ್ಕೆ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನಿನ್ನ ರಕ್ತದಲ್ಲಿ ನನ್ನ ಪಾಪಗಳಿಗೆ ಕ್ಷಮೆ ಉಂಟು. ನೀನು ನನ್ನ ಪಾಪಗೋಸ್ಕರ ಶಿಲುಬೆಯ ಮಾರ್ಗವನ್ನು ಹೊಂದಿದ್ದೀರಿ ಎಂದು ನಾನು ನಂಬುತ್ತೇನೆ. ನಿಮ್ಮ ರಕ್ತದಿಂದ ನನ್ನನ್ನು ಶುದ್ಧೀಕರಿಸಿರಿ, ನನ್ನ ಪಾಪಗಳನ್ನು ಕ್ಷಮಿಸಿರಿ. ನಾನು ಪಾಪವನ್ನು, ಲೋಕವನ್ನು, ಸೈತಾನನನ್ನು ತಿರಸ್ಕರಿಸುತ್ತೇನೆ ಯೇಸುವಿನ ನಾಮದಲ್ಲಿ. ಯೇಸುವೆ, ನನ್ನಲ್ಲಿ ಬನ್ನಿರಿ. ನನ್ನಲ್ಲಿ ನೀವು ಬರಲು ಅಡ್ಡಿ ಮಾಡುವ ಎಲ್ಲ ನನ್ನ ಪಾಪಗಳಿಂದ, ನನ್ನ ವಂಶಾವಳಿಯಿಂದ, ನನ್ನ ಪೂರ್ವಜರಿಂದ, ನನ್ನ ಮೇಲೆ ಅವುಗಳಿಗೆ ಇರುವ ಅಧಿಕಾರದಿಂದ ನನಗೆ ಬಿಡುಗಡೆಯನ್ನು ನೀಡಿರಿ. ನನ್ನ ಪಾಪಗಳನ್ನು ನಿಮ್ಮ ರಕ್ತದಿಂದ ಕ್ಷಮಿಸಿರಿ. ಪವಿತ್ರಾತ್ಮರೇ, ನನ್ನಲ್ಲಿ ಬನ್ನಿರಿ. ಯೇಸುವೆ, ನನ್ನ ಜೀವನದಲ್ಲಿ ಬನ್ನಿರಿ. ಈ ದಿನ ನಾನು ನಿಮ್ಮನ್ನು ನನ್ನ ಜೀವನದಲ್ಲಿ ಬರಲು ಆಹ್ವಾನಿಸುತ್ತೇನೆ ಮತ್ತು ನನ್ನ ಸ್ವಂತ ರಕ್ಷಕನೆಂದು ಸ್ವೀಕರಿಸುತ್ತೇನೆ. ಆಮೆನ್. Every life in this place, Lord, we bring them under your blood and lordship, Lord. We cancel every claims that the enemy has over their lives, Lord. We nullify it by the blood of Jesus. We seal every life by your blood, Lord. Continue to build up your people, Lord. Continue to build up every life in this place, Lord. Give them a revelation of who they are in Christ. May these days, the word that you have spoken, let it bear fruit richly in the lives of your people. May them have a revelation and an understanding of who they are and about the fatherhood. Holy Spirit, we pray that you reveal it to your children and draw their hearts closer to you. Dispel every fear from their hearts, Lord. May their hearts be filled with your confidence, Lord, and trust in you, Lord. Fill their hearts with your love, Lord, with your peace, Lord. Perfect love casts away every fear. Let every fear be dispelled from the lives of your people. We uproot it in the name of Jesus. Every fear, every spirit of fear, we command it to depart from the lives of your people. May them experience freedom and liberty. Seal their lives by your blood. Guard their hearts with your peace, Lord. Protect them and keep them as the apple of your eye. Hide them in the shadow of your wings, Lord. In your hands we entrust every life. Bless them and keep them, Father. Continue to transform their lives through your word. In Jesus' name, amen. May the love of God the Father,
May the peace of our Lord Jesus Christ and the fellowship of the Holy Spirit be with you all. Go in the peace of the Lord. Lord be with you. Shalom. Shalom.